ಓಂ ಗಣಾನಾನ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಪ್ರಶ್ನೋಪನಿಷತ್ತಿನ 3ನೇ ಪ್ರಶ್ನೆಯಲ್ಲಿ 8 ಮಂತ್ರಗಳನ್ನು ನೋಡಿದ್ವಿ. ಇವತ್ತು 9ನೇದು ನೋಡಬೇಕು. ಆ 9ನೇದು ಏನಿದೆ ಮಂತ್ರ? ತೇಜೋ ಹವಾ ಉದಾನಸ್ತಸ್ಮಾದು ವಶಾಂತ ತೇಜ ಪುನರ್ಭವಮಿಂದ್ರಿಯೈರ್ಮನಸಿ ಸಂಪದ್ಯಮಾನೈ ಅಂತ 9ನೇ ಮಂತ್ರ ಇದೆ. ಅಂದರೆ ಇಲ್ಲಿ ಏನು ಹೇಳ್ತಾರೆ? ನಾವು ಪ್ರಾಣಗಳಲ್ಲಿ ನಾವು ನೋಡ್ತಾ ಇದ್ವಿ, ಪ್ರಾಣ, ವ್ಯಾನ, ಉದಾನ, ಸಮಾನ, ಅಪಾನ, ವ್ಯಾನ, ಈ ಥರ 5 ರೀತಿಯಾದ ಒಂದು ವ್ಯವಸ್ಥೆ. ಅಂದರೆ ಫಂಕ್ಷನಲ್ ರೆಸ್ಪಾನ್ಸಿಬಿಲಿಟೀಸ್. ಇಲ್ಲಿ ವಾಯು ಅಂತಂದರೆ ನಮಗೆ ತಿಳಿದಿರುವ ಈ ಬಾಹ್ಯದಲ್ಲಿರುವಂತಹ ವಾಯು ಮಾತ್ರವೇ ಅಲ್ಲ, ಅದರಲ್ಲಿರುವ ಪ್ರಾಪರ್ಟೀಸ್ಗಳು. ಅದರಲ್ಲಿ 5 ಪ್ರಾಪರ್ಟಿ ಇರುತ್ತೆ ಮುಖ್ಯವಾಗಿ. ಆ 5 ಪ್ರಾಪರ್ಟಿ ಅಂತಂದರೆ 5 ಫಂಕ್ಷನಾಲಿಟೀಸ್ ಇರುತ್ತೆ. ಆ 5 ಫಂಕ್ಷನಾಲಿಟೀಸ್ನ ನಾವು ಹೇಗಿದೆ ಅಂತ ನಾವು ನೋಡ್ಕೊತಾ ಇದ್ವಿ. ಓಕೆ, ಅದರಲ್ಲಿ ಈಗ ನಾವು ಇದನ್ನು ನೋಡಿದ್ವಿ. ಹೋದ ವಾರ ಕೆಲವು ವಿಚಾರಗಳನ್ನು ನೋಡಿದ್ವಿ. ಅಂದರೆ ಯಾವ ರೀತಿ ಪಾಪ ಪುಣ್ಯಗಳು ರೀತಿಯಾಗಿ ಮರಣ ಹೊಂದೋದು, ಅದಾದಮೇಲೆ ಪುನರ್ಜನ್ಮ ಹೇಗೆ ಅಂತಂತ. ಇದಕ್ಕೆ ಪ್ರಫುಲ್ಲತಾ ಅವರು ಒಂದು ಪ್ರಶ್ನೆ ಕೇಳಿದ್ರು. ಯಾರಾದರೂ ಪ್ರಶ್ನೆಯನ್ನು ರಿಪೀಟ್ ಮಾಡ್ತೀರಾ ಸುಮತಿ ಅವರೇ? ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಾನು ಅದನ್ನ ಪ್ಲೇ ಮಾಡಿಬಿಟ್ಟು ಆಮೇಲೆ ಹಾಂ, ಒಂದೇ ಒಂದು ನಿಮಿಷ ಸರ್. ಹಾಂ. ಸರ್, ಅವ್ರ ಕ್ವಶನ್ ಕೇಳಿರೋದು ಒಂದು, ಈ ಮಹಾಪುರುಷರು ಅಂತ ಅಂತ ಇರ್ತಾರಲ್ಲ, ಅವ್ರಿಗೆ ರೀಬರ್ತ್ ಅಂತ ಇರುತ್ತಾ ಅಂತ ಅನ್ಬಿಟ್ಟಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಮ್ಮ ಪುನರ್ಜನ್ಮ ಅನ್ನೋ ಕಾನ್ಸೆಪ್ಟಲ್ಲಿ ಪಾಪ ಪುಣ್ಯಗಳ ವಿಶೇಷತೆಯಿಂದ, ಅಂದರೆ ಪಾಪ ಇದೆಯಾ ಅಥವಾ ಪುಣ್ಯ ಇದೆಯಾ, ಇದರಿಂದ ಅಂದರೆ ಸ್ವಯಾರ್ಜಿತ ಗತಿ. ಎಲ್ಲಿ ನಾವು ಪುಣ್ಯ ಅಂದರೆ ಸ್ವಯಾರ್ಜಿತ ಗತಿ ಸ್ವರ್ಗ, ನರಕ ಅಂತಂದರೆ ಸಂಪೂರ್ಣ ನರಗಳು ಏನು ಹೇಳುತ್ತವೆ ಇನ್ಸ್ಟಿಂಕ್ಟ್ ಬೇಸಲ್ಲಿ ಬದುಕುವಂಥದ್ದು. ಆ ರೀತಿಯಾದ ಮೊದಲ 2 ಜನ್ಮಗಳಿರುತ್ತೆ. ಆ ಮೊದಲು ಈ 2 ರೀತಿಯ ಜನ್ಮಗಳು, ಒಂದು ನಾವು ಅರ್ಜಿಸಿದ, ನಾವು ಸಾಧನೆ ಮಾಡಿರುವಂತಹ, ನಾವು ಅರ್ಜಿಸಿದ ಅಂದರೆ ನಾವು ಗಳಿಸಿರುವಂತಹ ಏನು ಒಂದು ಗತಿ, ಅಂದರೆ ಯಾವುದೋ ಒಂದು ಡೆಸ್ಟಿನೇಷನ್, ಅದಕ್ಕೆ ಬೇಕಾಗಿರೋ ಆಕ್ಸಿಲರೇಷನ್, ವೆಲಾಸಿಟಿ, ಡೈರೆಕ್ಷನ್, ಪಾತ್ ಎಲ್ಲವನ್ನು ಒಳಗೊಂಡಂತಹ ಒಂದು ಸ್ವರ್ಗ ಅನ್ನೋದನ್ನು, ಆ ಪ್ರಕಾರದಲ್ಲಿ ನಾವು ಮೇಲಿನ ಲೋಕಗಳಲ್ಲಿ ಹುಡ್ತೇವೆ. ಅಥವಾ ಯಾವುದೇ ಪುಣ್ಯವನ್ನು ಸಂಪಾದನೆ ಮಾಡಿಲ್ದಲೇ ಕೇವಲ ಪಾಪವನ್ನು ಮಾಡಿದರೆ ಮಾತ್ರ ಅವಾಗ ನರಕ ಅಂತಂದರೆ ಕೇವಲ ಇನ್ಸ್ಟಿಂಕ್ಟ್ ಬೇಸ್. ನಮ್ಮ ಕೆಳಗಿನ 7 ಲೋಕಗಳು, ಅತಳ ವಿತಳ ಸುತಳ ರಸತಳ ತಳಾತಳ ಮಹಾತಳ ಪಾತಾಳ, ಅಲ್ಲಿ ಹುಡ್ತೀವಿ. ನಾವು ಕೇವಲ ಪುಣ್ಯವನ್ನೇ ಮಾಡಿದರೆ ಭುವಃ ಸುವಃ ಜನಃ ತಪಃ ಸತ್ಯಂ ಲೋಕಗಳಲ್ಲಿ ನಾವು ಹುಡ್ತೇವೆ. 2 ಮಿಕ್ಸ್ ಆ್ಯಂಡ್ ಮ್ಯಾಚ್, ಅಂದರೆ ಕೆಲವು ಪುಣ್ಯ ಇದೆ, ಕೆಲವು ಪಾಪಗಳಿವೆ ಅಂತಂದಾಗ ನಾವು ಭೂಲೋಕದಲ್ಲಿ ಭೂ ಅನ್ನೋ ಪ್ರದೇಶದಲ್ಲಿ ಹುಡ್ತೀವಿ. ಅಂದರೆ ಪಾಪ ಪುಣ್ಯಗಳಿಂದ ಲೋಕಗಳು, ಅಂದರೆ ಅದರಿಂದ ಕರ್ಮಗಳ ಸಂಚಯನ ಆದ್ದರಿಂದ ಆ ಪ್ರಕಾರದಲ್ಲಿ ನಾವು ಪುನರ್ಜನ್ಮ ಮಾಡ್ತೇವೆ. ಪಾಪ ಮತ್ತು ಪುಣ್ಯ ಎರಡನ್ನೂ ಗಳಿಸದ ಯಾವ ಜೀವ ಇದೆ ಅದು ಮುಕ್ತಿಯನ್ನು ಹೊಂದತ್ತೆ. ಹೇಳಿ ಆನಂದ್ ಅವರೇ. ಸರ್, ಈಗ ಇದು ಪಾಪ ಪುಣ್ಯ ಅಂತಂದ್ರೆ ಹೂ ವಿಲ್ ಡಿಸೈಡ್
ನಾನ್ ಮಾಡ್ತಾ ಇರೋದು ಪಾಪನೋ ಪುಣ್ಯನೋ ಅಂತ ಹ್ಮ್. ಯಾರು ಡಿಸೈಡ್ ಮಾಡ್ತಾರೆ ಸರ್? ಯಾಕಂದ್ರೆ ಈಗ ನಾನ್ ಮಾಡ್ತಾ ಇರೋದು ನನಗ್ ಸರಿ ಇರ್ಬೋದು, ಆದ್ರೆ ಇನ್ನೊಬ್ಬರಿಗೆ ಅದು ಸರಿ ಇಲ್ಲದೆ ಇರ್ಬೋದು. ಹೌದು. ಅವಾಗ ಈಗ ಫಾರ್ ಎಕ್ಸಾಂಪಲ್ ಸೈನಿಕರು ಹ್ಮ್. ಅವ್ರು ಈ ಕಡೆಯಿಂದ ಹೊಡೆದಾಡ್ತಾ ಇರ್ಬೇಕಾದ್ರೆ ಆ ಮನುಷ್ಯನ ವೈರಿನ ಕೊಂದ್ರೆ ಇವರಿಗೆ ಅದು ಪಾಪ ಅಲ್ಲ, ಇದು ಪುಣ್ಯನೇ. ಹೌದು. ಆದ್ರೆ ನಾವು ಬೇರೆ ಕಡೆಯಿಂದ ನೋಡಿದಾಗ ಅದು ಒಂದು ಮನುಷ್ಯನ್ ಕೊಲ್ತಾ ಇದ್ದಾನೆ ಅಂದ್ಮೇಲೆ ಅದೊಂದು ಪಾಪ ಅಂತ ಆಗುತ್ತೆ. ಹೌದು. ಹೂ ವಿಲ್ ಡಿಸೈಡ್? ಆಕ್ಚುಲಿ ಇದಕ್ಕೆ ಧರ್ಮ ಅಂತ ಕರೀತಾರೆ. ಧರ್ಮ ದೇವತೆ ಯಾರು? ಯಮರಾಜ. ಅಂದರೆ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಎಲ್ಲಿದೆ ಅಂದರೆ ನಮ್ಮಲ್ಲೇ ಇದೆ. ಅಂದರೆ ನಮ್ಮಲ್ಲಿರುವ ಆತ್ಮಗಳು ನಾವು ಯಾವುದೇ ಮಾಡುವಂಥ ಕೆಲಸದ ಹಿಂದಿರುವ ಉದ್ದೇಶ, ಇಲ್ಲಿ ಮುಖ್ಯವಾಗಿ ನಾವು ತಗೋಬೇಕಾಗಿರೋದು ಪಾಪ ಪುಣ್ಯಗಳು, ಸ್ವರ್ಗ ನರಕಗಳು ಉತ್ಪತ್ತಿಯಾಗುವುದೇನೆ ನಮ್ಮಲ್ಲಿರುವ ಉದ್ದೇಶ. ಅಂದರೆ ನೀವು ಹೇಳಿದ ಉದಾಹರಣೆ ಪ್ರಕಾರ ಒಬ್ಬ ಸೈನಿಕ ಅವನು ತನ್ನ ಎದುರಿನ ಸೈನಿಕ ಶತ್ರು ದೇಶದ ಸೈನಿಕನನ್ನು ಕೊಲ್ತಾನೆ. ಆದರೆ ಅವನ ಉದ್ದೇಶ ಏನಿದೆ? ದೇಶ ರಕ್ಷಣೆ. ಹಾಗಾಗಿ ಅವನಿಗೆ ವೀರ ಸ್ವರ್ಗ, ಅಂದರೆ ಅವನಿಗೆ ಸ್ವಯಾರ್ಜಿತ ಗತಿ ಸಿಗತ್ತೆ. ಅದೇ ಇದೇ ಈ ಯಾವುದೇ ಈ ಶತ್ರುತ್ವವಿಲ್ಲದ ಯಾವುದೋ ಒಬ್ಬ ಮನುಷ್ಯನ ಸುಮ್ಮನೆ ಕೇವಲ ದುರಾಸೆಗಾಗಿ ಲೂಟಿ ಮಾಡೋದಕ್ಕೆ, ಮೋಸ ಮಾಡೋದಕ್ಕೆ ಕೊಲೆ ಮಾಡಿಬಿಡ್ತಾನೆ. ಅಂದರೆ ಆಗೇನಾಗುತ್ತೆ? ಅದು ಪಾಪಕರ್ಮ. ಅಂದರೆ ಪಾಪ ಮತ್ತು ಪುಣ್ಯ ಲಭ್ಯವಾಗುವುದು ನಮ್ಮ ಆತ್ಮದಲ್ಲಿ ಇರುವ ಒಂದು ಇಂಟೆಲಿಜೆನ್ಸ್ ಅಂತ ಇರುತ್ತೆ. ಅಂದರೆ ಧರ್ಮ ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ, ಯಾವ ಲೋಕದಲ್ಲಿ ಹುಟ್ಟಿದ್ದೇವೆ, ಏನಾಗಿ ಹುಟ್ಟಿದ್ದೇವೆ, ಯಾವ ಉದ್ದೇಶದಿಂದ ಹುಟ್ಟಿದ್ದೇವೆ, ಈ ಒಂದು ಇದಕ್ಕೆ ಕಂಪೇರ್ ಮಾಡಿ ನಾವು ಮಾಡುವಂತಹ ಸಕಲ ಕೃತ್ಯಗಳಿಗೆ ಅದು ವಿಧಿಸುತ್ತಾ ಬರುತ್ತೆ ಕರ್ಮವನ್ನು. ಅಂದರೆ ನೀನು ಪಾಪ ಮಾಡಿದೀಯಾ, ಪುಣ್ಯ ಮಾಡಿದೀಯಾ ಅಂದರೆ ಆ ಒಂದು ಕಂಪ್ಯಾರಿಸನ್ ಚಾರ್ಟ್ ಇರುತ್ತೆ. ಆ ಕಂಪ್ಯಾರಿಸನ್ ಚಾರ್ಟ್ ಪ್ರಕಾರ ಆ ಕಂಪ್ಯಾರಿಸನ್ ಚಾರ್ಟನ್ನೇ ನಾವು ಧರ್ಮ ಅಂತ ವೇದಗಳಲ್ಲಿ ಕರೆಯುವಂಥದ್ದು. ಅದರ ಒಂದು ಮಾನಿಟ್ರಿಂಗ್ ಮಾಡೋದೇ ಯಮ. ಅಂದರೆ ವರ್ತನೆ, ನಮ್ಮ ವರ್ತನೆಯ ಹಿಂದಿರುವ ಉದ್ದೇಶವೇನು? ಆ ಈಗ ಸ್ವಯಂ ರಕ್ಷಣೆಗಾಗಿ ಕೆಲವು ಕೆಲಸಗಳನ್ನು ನಾವು ಮಾಡ್ತೇವೆ, ಮತ್ತು ದೇಶದ ರಕ್ಷಣೆಗಾಗಿ ಕೆಲವು ಕೆಲಸಗಳನ್ನು ಮಾಡ್ತೇವೆ, ಮತ್ತೊಬ್ಬರ ರಕ್ಷಣೆಗಾಗಿ ಮತ್ತೊಂದು ಕೆಲಸವನ್ನು ಮಾಡ್ತೇವೆ. ಆಗ ಏನಾಗುತ್ತೆ? ಅದರ ಪ್ರಕಾರದಲ್ಲಿ ಅಂದರೆ ನಾವು ಯಾವುದೇ ಮಾಡುವ ವರ್ತನೆ, ನಮ್ಮ ಬಿಹೇವಿಯರ್ ಹಿಂದೆ ಯಾವ ಉದ್ದೇಶ ಇದೆ, ಆ ಉದ್ದೇಶಗಳ ಪ್ರಕಾರದಲ್ಲಿ ಕರ್ಮವು ಜನರೇಟ್ ಆಗುತ್ತೆ. ಅಲ್ಲಿ ಏನಾದರೂ ಉದ್ದೇಶ, ನಾನು ಕರ್ತೃ ಎಂಬ ಭಾವವಿದ್ದಾಗ ಪಾಪ ಪುಣ್ಯಗಳ ಜನನ. ನಾನು ಕರ್ತೃವಲ್ಲ, ನಾನು ಕೇವಲ ಆತ್ಮ, ನನಗೂ ಈ ಕರ್ಮಕ್ಕೂ ಸಂಬಂಧ ಇಲ್ಲ, ಕರ್ಮದ ಫಲಗಳಿಗೆ ನನಗೆ ಸಂಬಂಧ ಇಲ್ಲ, ಈ ರೀತಿ ಕರ್ಮ ಫಲಗಳನ್ನು ತ್ಯಾಗ ಮಾಡಿ ಆ ಉದ್ದೇಶದಿಂದ ಯಾವನು ಕರ್ಮ ಮಾಡ್ತಾನೆ ಅವನಿಗೆ ಪಾಪ ಮತ್ತು ಪುಣ್ಯ ಎರಡೂ ಕೂಡ ಲಭ್ಯವಾಗೋದಿಲ್ಲ. ಈ ರೀತಿ ಆನಂದವರೇ. ಮತ್ತೇನಾರು ಡೌಟ್ ಇದೆಯಾ? ಓಕೆ, ಕೇಳಪ್ಪ ಅಕ್ಷಯ್. ಸರ್, ಇದು ವೃತ್ತದ ಅನುಸಾರವಾಗಿ ನಡೆಯುತ್ತೆ ಮತ್ತು ಸಂವಹನ ನಾದದ ಮುಖಾಂತರ ಇರುತ್ತೆ ಅಲ್ಲ ಸರ್? ಕರೆಕ್ಟ್. ಅಂದರೆ ಋತದ ಮುಖಾಂತರವಾಗಿ ಇರುವ ಸಂವಿಧಾನ. ಈಗ ನಮ್ಮ ಭಾರತ ದೇಶದಲ್ಲಿ ನಾವು ಇದ್ದೀವಿ ಅಂದರೆ ಇಲ್ಲಿಯ ಒಂದು ಸಂವಿಧಾನದ ಪ್ರಕಾರವಾಗಿ ನಾವು ನಮ್ಮ ನಡವಳಿಕೆಯನ್ನು ಸಾಮಾಜಿಕವಾಗಿ ವಾಕ್ಯದಲ್ಲಿ ನಮ್ಮ ವರ್ತನೆಯನ್ನು ಆ ರೀತಿ ಇಟ್ಕೋಬೇಕು. ಅದೇ ನಾವು ಮಿಡ್ಲ್ ಈಸ್ಟ್ಗೆ ಹೋದ್ವಿ, ಅಲ್ಲಿ ಉದಾಹರಣೆ ಬುರ್ಕ ಹಾಕಬೇಕು, ಏನೋ ಒಂದು ಕೋಡ್ಸ್ ಇರುತ್ತೆ. ಅಲ್ಲಿ ಸಂವಿಧಾನದ ಪ್ರಕಾರ ಅಪರಾಧ ಅಥವಾ ಸರಿಯಾದ ಸನ್ನಡತೆ ಎರಡೂ ಕೂಡ ಡಿಫೈನ್ ಆಗುತ್ತೆ. ಆ ರೀತಿಯಾಗಿ ಇಲ್ಲಿ ಋತದ ಪ್ರಕಾರದ ಅಂದರೆ ಮಹತ್ ಅನ್ನೋ ಒಂದು ಪ್ರಿನ್ಸಿಪಲ್ ಪ್ರಕಾರದಲ್ಲಿ ಯಾವ ರೀತಿ ಸಂವಿಧಾನ ಇದೆ, ಆ ಸಂವಿಧಾನ ಕಾಲ್ಡ್ ಧರ್ಮ. ಆ ಧರ್ಮದ ಪ್ರಕಾರದಲ್ಲಿ ಅರ್ಥದ ಸಂಪಾದನೆ, ಆ ಧರ್ಮದ ಪ್ರಕಾರದಲ್ಲಿ ಕಾಮದ ಎಕ್ಸಿಕ್ಯೂಷನ್ ನಾವು ಮಾಡಲೇಬೇಕಾಗಿರುತ್ತೆ. ಇದರ ಒಂದು ಮಾನಿಟರಿಂಗ್ ಯಾರೋ ಕೂತ್ಕೊಂಡು ಯಾರ ಮೇಲೋ ಮಾಡೋದಿಲ್ಲ, ನಮ್ಮ ಆತ್ಮವೇ ಈ ಅದರಲ್ಲಿರುವ ಧರ್ಮದ ಅಂಶಗಳು ಸಂವಿಧಾನ ಪ್ರಕಾರದಲ್ಲಿ ತುಲನೆ ಉಂಟು ಮಾಡಿ ಅದರಲ್ಲಿ ಉಂಟಾಗುವ ಕರ್ಮ ಫಲಗಳನ್ನು ಜೀವನಿಗೆ ಅಂಟಿಸುತ್ತಾ ಹೋಗುತ್ತೆ ನಮ್ಮ ಆತ್ಮ. ಅರ್ಥ ಆಯ್ತಾ ಅಕ್ಷಯ್? ಎಸ್ ಸರ್. ಅಂದ್ರೆ ಕೆಲವು ಕಡೆ ಅಂದ್ರೆ ಮನುಷ್ಯ ಧರ್ಮ ಈ ರೀತಿ ಹೇಳ್ತಾರೆ. ಅಂದ್ರೆ ಮನುಷ್ಯ ಜನ್ಮ ತಗೊಂಡಿರೋದಕ್ಕೆ ಒಬ್ಬ ಅವನ ಕೆಲವು ಕೆಲಸಗಳು ಹಾಗೆ ಸರ್? ಹೌದು, ಅವನ ಒಂದು ನಡವಳಿಕೆಗೆ ವರ್ತನೆಗೆ ಒಂದು ಬಾರ್ಡರ್ ಲೈನ್ಸ್ ಇರುತ್ತೆ. ಅದಕ್ಕೆ ಕೋಡ್ಸ್ ಅಂತ ಸಂಹಿತೆ ಅಂದರೆ ಕೋಡ್ಸ್ ಆಫ್ ಕಂಡಕ್ಟ್ ಇರುತ್ತೆ.
ಅದ್ರ ಪ್ರಕಾರ ನಾವು ನಡಿಬೇಕು. ಸಿಂಹವಾಗಿದ್ದೀವ, ಅದ್ರ ಪ್ರಕಾರ ನಡಿಬೇಕು. ಯಾವ ಪ್ರಕಾರದಲ್ಲಿ ನಾವು ಹುಟ್ಟಿದ್ದೇವೆ, ಯಾವ ಲೋಕದಲ್ಲಿ ಹುಟ್ಟಿದ್ದೇವೆ, ಯಾವ ಒಂದು ರಿಯಾಲಿಟಿನಲ್ಲಿ ಹುಟ್ಟಿದ್ದೇವೆ, ಅಲ್ಲಿ ಪ್ರತಿಯೊಂದಕ್ಕೂ ಒಂದು ಕೋಡ್ಸ್ ಆಫ್ ಕಂಡಕ್ಟ್ ಇರುತ್ತೆ. ಅದ್ರ ಪ್ರಕಾರನೇ ನಾವು ಅನುಸರಿಸಿಕೊಂಡು ಹೋಗಬೇಕಾಗತ್ತೆ ಅಕ್ಷಯ್. ಸರ್, ಹಾಗಿದ್ರೆ ವಿದ್ಯಾರ್ಥಿ ಧರ್ಮ ಅಂತಂದ್ರೆ ಏನ್ ಹೇಳ್ಬೋದು ಸರ್? ಏನ್ ಹೇಳ್ತೀರಿ ಸರ್ ನೀವು? ವಿದ್ಯೆಯನ್ನ ಅರ್ಥೈಸುವುದು ಅಂದರೆ ವಿದ್ಯೆಯನ್ನ ಕಲಿಯುವುದಕ್ಕಾಗಿ ವಿದ್ಯಾತುರಾಣಂ ನನಿದ್ರಂ ನ ಸುಖ ಅಂತ ಶಾಸ್ತ್ರಗಳಲ್ಲಿ ಇದೆ. ಅಂದರೆ ವಿದ್ಯಾರ್ಥಿಯಾದವನು, ವಿದ್ಯೆಯನ್ನು ಗಳಿಸಲಿಕ್ಕೆ ಹೊರಟವನು, ಅವನಿಗೆ ನಿದ್ರೆ ಮತ್ತು ಸುಖ ಎರಡನ್ನ ಅವನು ತ್ಯಾಗ ಮಾಡಬೇಕಾಗತ್ತೆ. ಆಗ ಮಾತ್ರ ಜ್ಞಾನ. ಇವತ್ತೊಂದು ಪದ್ಯ ಹಾಕಿದ್ದೀನಿ ನೋಡಿ. ಇವತ್ತು ಒಂದು ಮೀಟಿಂಗ್ ಶುರುವಾಗೋಕ್ಕೆ ಮುಂಚೆ ಒಂದು ಪದ್ಯ ಬರೆದು ಹಾಕಿದ್ದೇನೆ. ಅದರ ಪ್ರಕಾರದಲ್ಲಿ ನಾವು ನೋಡಿದಾಗ ಎಲ್ಲಿ ಆನಂದವಿದೆಯೋ ಅಲ್ಲಿ ಮಾತ್ರ ಜ್ಞಾನದ ಸಂಪಾದನೆ. ಆನಂದಕ್ಕೆ ನಾವು ಸುಖ ಮತ್ತು ನಿದ್ರೆ ಎರಡನ್ನ ನಾವು ವಿದ್ಯಾರ್ಥಿ ಆದವನು ಅಥವಾ ಅಂದರೆ ವಿದ್ಯಾರ್ಥಿನ ಸ್ಕೂಲ್ ಸ್ಟೂಡೆಂಟ್ ಅಂತಲೇ ಅಲ್ಲ, ಯಾರು ಏನನ್ನು ಗಳಿಸಲಿಕ್ಕೆ ಹೊರಟಿದ್ದಾರೆ, ಅದರ ಸಂಬಂಧದಲ್ಲಿ ಯಾವ ಜ್ಞಾನವನ್ನು ಗಳಿಸಲಿಕ್ಕೆ ಹೊರಟಿದ್ದಾರೆ, ಅದರ ಪ್ರಕಾರವಾಗಿ ಅವರು ನಿದ್ರೆ ಮತ್ತು ಸುಖವನ್ನೇ ತ್ಯಾಗ ಮಾಡಬೇಕು. ಇದು ದಿಸ್ ದ ಪ್ರಿನ್ಸಿಪಲ್ ಡ್ಯೂಟಿ ಆಫ್ ದ ಲರ್ನರ್. ಅಕ್ಷಯ್. ಸರ್, ನಿಮ್ಮ ರಿಸರ್ಚ್ ಪ್ರಕಾರ ಒಬ್ಬ ವ್ಯಕ್ತಿಗೆ ಎಷ್ಟು ತಾಸು ಕನಿಷ್ಠ ನಿದ್ದೆ ಬೇಕು ಅಂತ ಹೇಳ್ತೀರಿ ಸರ್? ಕನಿಷ್ಠ 6 ತಾಸುಗಳು, 6 ತಾಸುಗಳ ನಿದ್ದೆ ಬೇಕು, ಅಥವಾ 3 ತಾಸು ಧ್ಯಾನ. 3 ತಾಸು ಧ್ಯಾನ ಅಥವಾ 6 ತಾಸು ನಿದ್ದೆ ಸಫಿಷಿಯಂಟ್. ಓಕೆ, ಸುಮತಿ ಅವರೇ ಕೇಳಿ. ಸರ್, ನನ್ ಕ್ವಶನ್ ಈಗ ಆನಂದ್ ಅವರು ಕೇಳಿದ್ರಲ್ಲ, ಅದ್ರದ್ದು ರಿಲೇಟೆಡ್. ನನ್ಗೆ ಅವಾಗ ಒಂದೇ ನಿಮಿಷ ಸರ್. ನೀವು ಈಗ ಪಾಪ ಪುಣ್ಯ ಅದು ನೀವ್ ಹೇಳಿದ್ರಲ್ಲ ಸರ್, ಅದು ಸ್ವಯಂ ಇದು ಅರ್ನ್ ಮಾಡೋದು ಅಂತ ಅನ್ಬಿಟ್ಟು ಗತಿ, ಸ್ವಯಾರ್ಜಿತ ಗತಿ ಅಂದ್ರೆ ಈಗ ಪುಣ್ಯ ಮಾಡ್ಬೇಕು ಅಂತ ಅನ್ಬಿಟ್ಟಂತಂದ್ರೆ ಅದು ಅಥವಾ ಪಾಪ ಆಗ್ಲಿ ಪುಣ್ಯ ಆಗ್ಲಿ, ಕೊನೆಗೆ ನಾವು ಮಾಡೋ ಇದನ್ನ ಕೆಲ್ಸನ ಭಗವಂತಗೆ ಸಮರ್ಪಣೆ ಅಂತ ಮಾಡಿದಾಗ ಇವೆರಡರು ಇದು ಅಂಟದಿಲ್ಲ ಅಂತ ಅನ್ಬಿಟ್ಟು ಕರ್ಮದ ಫಲವನ್ನ ನಾವು ಹುಟ್ಟಿರೋದು ಭೂಮಿನಲ್ಲಿ ಬಂದಿದೀವಿ ಅಂತ ಅಂದ್ರೆ ನೀವು ಹೇಳಿರೋ ಪ್ರಕಾರ ಪಾಪ ಮತ್ತೆ ಪುಣ್ಯ ಎರಡರೂ ಕಾಂಬಿನೇಷನ್ ಇದ್ದಾಗ ನಾವು ಭೂಮಿನಲ್ಲಿ ಹುಟ್ತೀವಿ. ಅಲ್ಲ, ಭೂಮಿಯಲ್ಲಿ ಹುಟ್ಟೋದಕ್ಕೆ ಮಾತ್ರ ಅಲ್ಲ, ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟೋದಕ್ಕೆ ಪಾಪ ಪುಣ್ಯಗಳ ಸಮ್ಮಿಶ್ರಣ. ಓಕೆ, ಸೊ ಇದನ್ನ ಅಂದ್ರೆ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟೋದಕ್ಕೆ. ಹಾ, ಹೇಳಿ. ಸೊ ಅವಾಗ ಕರ್ಮಭೂಮಿ ಅಂತ ಅನ್ಬಿಟ್ಟಂತ ನಮ್ದೇ ಆದ ಎಲ್ರಿಗೂ ಮನುಷ್ಯನಿಗೆ ರೆಸ್ಪಾನ್ಸಿಬಿಲಿಟಿ ಜೊತೆನೆ ನಾವು ಬರ್ತೀವಿ. ಸೊ ನಾವು ಈಗ ಅಂದ್ರೆ ಎಲ್ರೂ ಸಿಕ್ಕಾಕೋತೀವಿ ಈ ಸಂಸಾರದಲ್ಲಾಗ್ಲಿ ಅಥವಾ ಒಂದು ಲೈಫ್ ಅಲ್ಲಿ ಸಿಕ್ಕಾಕೋತೀವಿ. ಅವಾಗ ಸ್ವಾರ್ಥ ಅನ್ನೋದು ನಮ್ಗೆ ಬೇಕೋ ಬೇಡೋ ಅದು ಒಂದು ಸ್ವಾರ್ಥ ಅಂತಲ್ಲ, ಒಟ್ನಲ್ಲಿ ನಮ್ಮ ಒಂದು ಸರ್ಕಲ್ ಅಲ್ಲಿ ಒಂದೇನೋ ಒಂದು ಕ್ರಿಯೇಟ್ ಆಗುತ್ತೆ. ನಾವು ನಮ್ ಫ್ಯಾಮಿಲಿಗೆ ವರ್ಕ್ ಮಾಡ್ಬೇಕಾಗುತ್ತೆ ಅಥವಾ ನಾವೇ ನಮ್ಗೋಸ್ಕರ ವರ್ಕ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ನಾವು ಸೆಲ್ಫ್ ಗೆ ವರ್ಕ್ ಮಾಡ್ಕೋತೀವಿ. ಅವಾಗ ನೀವ್ ಹೇಳಿದ್ದು ಈಗ ನಾವು ಸೆಲ್ಫ್ ಗೆ ವರ್ಕ್ ಮಾಡದೆ ಇದ್ರದ್ದು ಎಲ್ಲ ಫಲ ಎಲ್ಲ ಇವ್ರಿಗೆ ಏನೋ ಭಗವಂತಂಗೆ ಅರ್ಪಣೆ ಮಾಡಿದಾಗ ಅವಾಗ ಅದ್ರದ್ದು ಫಲ ಅಂದ್ರೆ ಪಾಪ ಪುಣ್ಯ ಇರೋದಿಲ್ಲ. ಸೆಲ್ಫ್ ಗೆ ಮಾಡ್ಕೊಂಡಾಗ ಅದು ಅಂಟುತ್ತೆ ಅಂತ ಅನ್ಬಿಟ್ಟು ಸೆಲ್ಫ್ ಗೆ ಮಾಡ್ಕೊಂಡ್ರಲ್ಲ ನೀವು. ಒಂದ್ ಸೆಕೆಂಡ್, ಸೆಲ್ಫ್ ಗೆ ಎಲ್ರು ಮಾಡೋದು ಸೆಲ್ಫ್ಗೆನೆ, ಆದರೆ ಕರ್ತೃತ್ವ ಭಾವ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಕರ್ತೃತ್ವ ಭಾವ ಅಂದ್ರೆ ನಾನು ಮಾಡಿದೆ ಅನ್ನೋ ಒಂದು ಭಾವವನ್ನ ತ್ಯಜಿಸಬೇಕು, ಮಾಡಬೇಕು. ಈಗ ನೀವು ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ಎಲ್ಲ ಕರ್ತವ್ಯವನ್ನು ನೀವು ಮಾಡಲೇಬೇಕು. ಕರ್ತವ್ಯದಿಂದ ಬಿಡುಗಡೆ ಇಲ್ಲ. ಆದರೆ ನಾನು ಹೀಗೆ ಮಾಡಿದೆ, ನಾನು ಹಾಗೆ ಮಾಡಿದೆ, ನನ್ನಿಂದ ಇದೆಲ್ಲ ಆಯಿತು, ಇದರ ಫಲ ನನಗೆ ಬರಬೇಕು, ಅಥವಾ ಇಷ್ಟೆಲ್ಲ ಮಾಡಿದ್ರು ಫಲ ಬರ್ತಾ ಇಲ್ಲ, ಇದೆಲ್ಲ ಅಂದ್ರೆ ರಿಸಲ್ಟ್ಗೋಸ್ಕರನೇ ಮಾಡ್ಬೇಕಾಗುತ್ತಲ್ಲ ಸರ್? ರಿಸಲ್ಟ್ಗೋಸ್ಕರನೇ ಮಾಡೋದು. ಆದ್ರೆ ಕರ್ತೃತ್ವ ಭಾವ ಬೇಡ. ಕರ್ತೃತ್ವ ಭಾವವನ್ನು ನಾವು ತೆಗೆದರೆ ಅದೇ ನಿಷ್ಕಾಮ ಕರ್ಮ ಅಂತ ಹೇಳೋದು. ಅಂದ್ರೆ ರಿಸಲ್ಟ್ಗೋಸ್ಕರ ಅಂದ್ರೆ ನಾವು ಒಂದು ರಿಸಲ್ಟ್ಗೋಸ್ಕರನೇ ಮಾಡೋದು. ಮಾಡ್ಕೊಂಡ್ರು ಈಗ ಅಡಿಗೆ ಮಾಡ್ತೀರಾ, ಅನ್ನ ಸಾರು ಪಲ್ಯ ಮಾಡ್ತೀರಾ, ಏನ್ ಮಾಡ್ಬೇಕು ಅನ್ನೋ ಟಾರ್ಗೆಟ್ ಇದೆ.
ಅದರಿಂದ ಏನು ಔಟ್ಪುಟ್ ಬರಬೇಕು, ರುಚಿಯಾಗಿರಬೇಕು, ಬಿಸಿಯಾಗಿರಬೇಕು, ಎಲ್ಲವೂ ಕೂಡ ನೀವು ಗಮನ ಕೊಟ್ಟು ಮಾಡ್ತೀರಾ. ಆದರೆ ಆ ಮಾಡುವಾಗ ಕರ್ತೃತ್ವ ಎಲ್ಲವನ್ನ ನೀವು ನಿಮ್ಮ ಜ್ಞಾನ ಕರ್ಮ ಎಲ್ಲ ಉಪಯೋಗಿಸ್ತೀರಾ. ಯಾವಾಗ ನಾವು ಕರ್ತೃತ್ವ ಭಾವವನ್ನು ಹೊಂದ್ತೀವಿ, ಅಂದರೆ ನಾನು ಮಾಡಿರೋದು ನನಗೆ ಇದರ ಫಲ ಬರಬೇಕು, ಈ ರೀತಿಯಲ್ಲಿ ಕರ್ತೃತ್ವ ಭಾವ ಹೊಂದಿದಾಗ ಅದು ಮಾಡಿರುವ ಕರ್ಮ ಋತ ಪ್ರಕಾರದಲ್ಲಿದ್ದಾಗ ಪುಣ್ಯ ಲಭಿಸುತ್ತೆ. ಮಾಡಿದಂತಹ ಕರ್ಮ ಋತದ ಪ್ರಕಾರದಲ್ಲಿ ಇಲ್ಲದಿದ್ದಾಗ, ಅಂದರೆ ಧರ್ಮದ ಪ್ರಕಾರದಲ್ಲಿ ಇಲ್ಲದಿದ್ದಾಗ ಅದು ನಮಗೆ ಪಾಪವನ್ನು ಅಂಟಿಸುತ್ತೆ. ಅಂದರೆ ಎರಡು ರೀತಿಯ ಕರ್ಮಗಳನ್ನು ಅಂಟಿಸುತ್ತೆ. ಆದರೆ ಕರ್ತೃತ್ವ ಭಾವವನ್ನು ತೊರೆದು ಮಾಡಿದಾಗ ಇಲ್ಲಿ ಮಾಡುವುದಕ್ಕೆ ಇಲ್ಲಿ ಎಕ್ಸ್ಕ್ಯೂಸ್ ಇಲ್ಲ. ಈಗ ನೀವು ತಾಯಿಯಾಗಿ ಮಾಡಲೇಬೇಕು, ಹೆಂಡತಿಯಾಗಿ ಮಾಡಲೇಬೇಕು, ಮಗಳಾಗಿ ಮಾಡಲೇಬೇಕು. ಆ ಥರ ನಿಮ್ಮದು ಹಲವಾರು, ಅಥವಾ ನಿಮ್ದು ಏನಾರೋ ಬಿಸ್ನೆಸ್ ಇದೆ, ಅದಕ್ಕೋಸ್ಕರ ನೀವು ಮಾಡಲೇಬೇಕು, ಎಲ್ಲವನ್ನೂ ಮಾಡಲೇಬೇಕು ನೀವು. ಆದರೆ ಆ ಥರ ಮಾಡೋಕ್ಕಾಗಲ್ಲ ಅಂತಂದಾಗ ನೀವು ಸಂಸಾರವನ್ನು ತೊರೆದು ಕಾಡಿಗೆ ಹೋಗಬೇಕು. ಈಗ ಸಂಸಾರದಲ್ಲಿ ಇರ್ತೀನಿ ಅಂದಾಗ ಉಪಾಯವೇನು? ಕರ್ತೃತ್ವ ಭಾವವನ್ನು ತೊರೆದು ಸಕಲ ಕರ್ತೃತ್ವವನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ಅಂದರೆ ಅರ್ಥ, ನೀವು ಜೀವಾತ್ಮನಲ್ಲ, ನಾನು ಆತ್ಮ, ಪರಮಾತ್ಮನ ಅಂಶ ಅನ್ನು ತಿಳ್ಕೊಂಡು ಇದೆಲ್ಲ ಜೀವಾತ್ಮ ಮಾಡ್ತಾ ಇರೋದು, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಈ ಒಂದು ಭಾವದಿಂದ ಮಾಡಿದಾಗ ಸ್ವರ್ಗವಾಗಲಿ ನರಕವಾಗಲಿ ಅಂಟೋದಿಲ್ಲ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಆ ರೀತಿಯಾಗಿ ಪ್ರಫುಲ್ಲತಾ ಅವರು ಕೇಳಿದ ಪ್ರಶ್ನೆಯಲ್ಲಿ ಕೇಳಪ್ಪ ಅಕ್ಷಯ್. ಅಕ್ಷಯ್ ಕೇಳಪ್ಪ. ಸರ್, ಕಂಡೀಷನಲ್ ಅಂಡ್ ಸಿಚುವೇಶನಲ್ ಕ್ರಿಯೇಟಿವಿಟಿ ಯಾವತ್ತು ಋತದ ಪ್ರಕಾರವಾಗಿ ಇರಲ್ಲ ಅನ್ಕೋತೀನಿ ಸರ್, ನಿಜಾನ? ಅಲ್ಲ, ಕಂಡೀಷನ್ ಸಿಚುಯೇಷನ್ ಕ್ರಿಯೇಟಿವಿಟಿ ಈಸ್ ಆಕ್ಚುಲಿ ಯು ಆರ್ ಎಕ್ಸಿಕ್ಯೂಟಿಂಗ್ ಅಕಾರ್ಡಿಂಗ್ ಟು ಋತ ಓನ್ಲಿ, ಅದರ್ವೈಸ್ ಯು ವೋಂಟ್ ಗೆಟ್ ದ ರಿಸಲ್ಟ್. ಆದರೆ ಫಂಡಮೆಂಟಲ್ ಕ್ರಿಯೇಟಿವಿಟಿ, ಯು ಆರ್ ಡೌನ್ಲೋಡಿಂಗ್ ದ ಪೊಟೆನ್ಷಿಯಾ, ದ ಆಪರ್ಚುನಿಟಿ ಆಫ್ ದಿ ಮಹತ್. ಓಕೆ, ಅಂದ್ರೆ ಸರ್ ಈಗ ಫಂಡಮೆಂಟಲ್ ಕ್ರಿಯೇಟಿವಿಟಿನಲ್ಲಿ ಏನಾದರೂ ಒಂದು ಸೃಷ್ಟಿ ಆಗಿದ್ರೆ ಅದರಲ್ಲಿ ಒಂದು ರೀತಿ ಏನೋ ತೊಂದರೆನೇ ಇರಲ್ಲ ಸರ್. ಅಂದ್ರೆ 100% ಅನ್ನಂಗಿರುತ್ತೆ ಎಫಿಕಸಿನಲ್ಲಿ, ಅಥವಾ ಅದು ಒಂದು ಅಂಶ ಹಲವಾರು ರೀತಿನಲ್ಲಿ ಇರುತ್ತೆ. ಬಟ್ ಕಂಡೀಷನಲ್ ಅಂಡ್ ಸಿಚುವೇಶನಲ್ ಕ್ರಿಯೇಟಿವಿಟಿನಲ್ಲಿ ಒಂದಕ್ಕೊಂದು ಅನ್ನಂಗೆ ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ. ಪ್ರಾಬ್ಲಮ್ ಅಂತ ಇರೋದಿಲ್ಲ. ಮತ್ತೆ ಅದರಲ್ಲಿ ಕರ್ತೃತ್ವ ಭಾವ ಸೇರಿಸಿಕೊಂಡಾಗ ಅದರ ಫಲದ ಕರ್ಮ ನಿನಗೆ ಅಂಟುತ್ತೆ. ಅದನ್ನು ಕೂಡ ಕರ್ತೃತ್ವ ಭಾವವನ್ನು ತೊರೆದಾಗ ಅದರಿಂದ ಯಾವ ಬರುವಂಥ ಫಲಗಳಿನ ಕರ್ಮದ ಫಲಗಳು ನಿನಗೆ ಅಂಟೋದಿಲ್ಲ. See, condition creativity, situation creativity directly talk about following the rules and regulations of Mahat, or say nature. Or fundamental creativity will happens only when you are following and downloading or bringing the potential of the opportunity into your reality. ಅಷ್ಟೇ ಡಿಫರೆನ್ಸ್. ಗೊತ್ತಾಯ್ತಾ ಅಕ್ಷಯ್? ಎಸ್ ಸರ್. ಸರ್, ಈ ಪ್ರಣವದ ಬಳಕೆ ಮೊದಲು ಎಲ್ಲಾಗಿದ್ದು ಸರ್? ಪ್ರಣವದ ಬಳಕೆ ಮೊದಲು ಎಲ್ಲಾಗಿದ್ದು ಅಂತಂದರೆ, ಯಾವಾಗ ಪ್ರಾಣದ ಬಗ್ಗೆ ಕಂಡುಹಿಡಿದರು ಋಷಿಗಳು, ಅಂದರೆ ಕೋಟಿ ಕೋಟಿ ವರ್ಷಗಳ ಹಿಂದೆ. ಅಂದರೆ ಬಳಕೆಯಿಂದ ನೀವು ಹೇಳಿದ ಪ್ರಕಾರ ಆ ಪದ ಸರಿ, ಅದು ಇತ್ತು, ಪ್ರಾಣ ಅನ್ನೋದಿತ್ತು. ಆದರೆ ಅದು ಯಾವ ರೀತಿಯಲ್ಲಿದೆ? ಓಂಕಾರ ರೀತಿಯಲ್ಲಿದೆ. ಈ ರೀತಿಯಲ್ಲಿ ಪ್ರಣವ ಅಂದರೆ ಅರ್ಥ ಏನು? ಪ್ರಾಣದ ಸ್ಥಾನ, ಪ್ರಾಣಕ್ಕೆ ಒಂದು ಜಾಗವನ್ನು ಕೊಡುವುದು ಪ್ರಣವ. ಪ್ರಣವ ಅನ್ನೋ ಪದದ ಅರ್ಥ ಓಂಕಾರ ಅಂತಲ್ಲ, ಪ್ರಾಣಕ್ಕೆ ಯಾವುದು ಒಂದು ಸ್ಪೇಸನ್ನು ಕೊಡುತ್ತೆ, ಯಾವುದು ಅಕಾಮಿಡೇಟ್ ಮಾಡುತ್ತೆ, ಅದು ಪ್ರಣವ. ಅದರ ಎಕ್ಸಿಕ್ಯೂಷನ್ ಓಂ. ಹಾಗಾಗಿ ಯಾವಾಗ ರಿಸರ್ಚ್ ಮಾಡಿದ್ರು ಋಷಿಗಳು, ಆಗ ಅವರಿಗೆ ಓಂಕಾರದ ವಿಚಾರ ಗೊತ್ತಾಯಿತು. ಅಂದರೆ ಪ್ರಣವ ಇಸ್ ದಿ ಸೀಟ್ ಆಫ್ ಪ್ರಾಣ. ಪ್ರಾಣದ ಒಂದು ಆಸನವೇ ಪ್ರಣವ, ಅದು ಓಂಕಾರ ಅಂತ ಅರ್ಥ ಅಕ್ಷಯ್. ಓಕೆ, ಈ ರೀತಿಯಾಗಿ ನಾವು ಹೋದ ವಾರ ನೋಡಿದ್ವಿ. ಈಗ ಪ್ರಫುಲ್ಲತಾ ಅವರು ಕೇಳಿದ ಪ್ರಶ್ನೆಯಲ್ಲಿ ಒಂದು
ಪಾಪ ಪುಣ್ಯಗಳ ಮಿಶ್ರಣ ಅಥವಾ ಕೇವಲ ಪುಣ್ಯ ಕೇವಲ ಪಾಪ ಇವುಗಳ ಪ್ರಕಾರ ಅಂದರೆ ಕರ್ಮದ ಆಧಾರಿತದಲ್ಲಿ ಪುನರ್ಜನ್ಮ, ಮತ್ತು ನಾವು ಎರಡನ್ನೂ ಬಿಟ್ಟು ಎಲ್ಲವನ್ನೂ ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ನಾವು ಸಕಲ ಕರ್ಮವನ್ನು ಮಾಡುತ್ತಾ ಅದರ ಫಲವನ್ನು ಪರಮಾತ್ಮನಿಗೆ ಬಿಡುತ್ತಾ ನಾನು ಜೀವಾತ್ಮನಲ್ಲ, ನಾನು ಆತ್ಮ ಪರಮಾತ್ಮನ ಅಂಶ ಅಂತ ತಿಳ್ಕೊಂಡು ಯಾರು ಮಾಡ್ತಾರೆ ಅವರಿಗೆ ಪಾಪ ಪುಣ್ಯ ಮಿಶ್ರಣವೂ ಇಲ್ಲ, ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಯಾವಾಗ ಅಕೌಂಟ್ ಝೀರೋ ಆಗುತ್ತೆ ಆಗ ಅವರು ಮರಣ ಹೊಂದ್ತಾರೆ. ಆಗ ಎರಡು ಆಪ್ಷನ್ ಬರುತ್ತೆ, ಒಂದು ಮತ್ತೆ ಹುಟ್ಟುವುದು ಅಥವಾ ಪರಮಾತ್ಮನಲ್ಲಿ ಅಥವಾ ಮಹತ್ ಅಥವಾ ವಾಟ್ ವಿ ಕ್ಯಾನ್ ಸೇ ದ ಮೇನ್ ಸ್ಟ್ರೀಮ್ ಆಫ್ ಮೂಮೆಂಟ್ ಆ್ಯಂಡ್ ಥಾಟಲ್ಲಿ ಡೈಲ್ಯೂಟ್ ಆಗೋದು, ಮರ್ಜ್ ಆಗೋದು ಅನ್ನೋ ಆಪ್ಷನ್ ಬರುತ್ತೆ. ಆವಾಗ ವೇದ ಋಷಿಗಳೇನು ಹೇಳ್ತಾರೆ, ಈ ಕರ್ಮದ ಪ್ರಕಾರದಲ್ಲಿ ಜನಿಸುವುದು ಒಂದು ಕ್ರಮವಾದರೆ ಇನ್ನೊಂದು ಅದು ಇನ್ವಾಲಂಟರಿ. ವಾಲಂಟ್ರಿ ಯಾವುದು, ಈ ರೀತಿ ಕರ್ಮಗಳನ್ನು ಬಿಟ್ಟು ಅವನಿಗೆ ಮೋಕ್ಷ ಒಂದು ಕಡೆ ರೆಡಿ ಇದೆ, ಅಂದರೆ ಮರ್ಜ್ ಆಗೋ ಚಾನ್ಸ್ ಇದೆ. ಆದರೆ ಅವನು ಏನು ಥಿಂಕ್ ಮಾಡ್ತಾನೆ, ಅವನು ಅಥವಾ ಅವಳು, ಇಲ್ಲ ನಾನು ಹುಟ್ಟಿ ಈ ಒಂದು ಕೆಲಸವನ್ನು ಮಾಡಬೇಕು, ಇಂಥ ಒಂದು ಲೋಕದಲ್ಲಿ ಹುಟ್ಟಬೇಕು, ಅಂದರೆ ಅತಳ ವಿತಳ ಸುತ್ತಳ ಅರಸತಳ ತಳಾತಳ ಮಹಾತಳ ಪಾತಾಳ ಅಥವಾ ಭೂಭುವ ಸ್ವಹ ಜನಃ ತಮಃ ಸತ್ಯಂ, ಈ 14 ಲೋಕಗಳಲ್ಲಿ ಯಾವುದೋ ಒಂದು ಲೋಕದಲ್ಲಿ ಹುಟ್ಟಿ ಅಲ್ಲಿ ನಾನು ಯಾವುದೋ ಒಂದು ಉದ್ದೇಶಪೂರ್ವಕವಾಗಿ ಈ ಕೆಲಸವನ್ನು ಮಾಡಬೇಕು, ಆ ಒಂದು ಲೋಕಕ್ಕೆ ನಾನು ಉಪಕಾರವನ್ನು ಮಾಡಬೇಕು, ಈ ರೀತಿಯಾಗಿ ಅಂದುಕೊಂಡು ಹುಟ್ಟುವುದು ಕಾರಣ ಜನ್ಮ. ಅಂದರೆ ಒಂದು ಕರ್ಮದಿಂದ ಜನಿಸುವ ಜನ್ಮ, ಇನ್ನೊಂದು ಕಾರಣದಿಂದ ಜನಿಸುವ ಜನ್ಮ. ರಾಮ, ಕೃಷ್ಣ, ಈ ರೀತಿಯಾದ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಈ ಎಲ್ಲ ಒಂದು ವಿಷ್ಣುವಿನ ಅವತಾರಗಳು ಎಲ್ಲವೂ ಕೂಡ ಕಾರಣ ಜನ್ಮ, ಕರ್ಮದ ಜನ್ಮವಲ್ಲ. ಕಾರಣ ಜನ್ಮ ಒಂದು ರೀತಿಯಾದರೆ ಕರ್ಮದ ಜನ್ಮ. ಆ ರೀತಿಯಾಗಿ ನಮಗೆ ಆಪ್ಷನ್ಗಳು ನಮಗೆ ಒಂದು ಮರಣ ಹೊಂದಿದಾಗ ಸಿಗ್ತಾ ಇರುತ್ತೆ. ಅಂದರೆ ಕರ್ಮವೇ ಬಲವಂತವಾದಾಗ, ಅಂದರೆ ಪುಣ್ಯ ಪಾಪಗಳ ಬಲವಂತವಾದಾಗ ಅದರ ಮಿಶ್ರಣವೋ ಅಥವಾ ಅದರ ಒಂದು ಸಪ್ರೇಟೆಡ್ನೆಸ್ಸು, ಯಾವುದೋ ಒಂದು ಕರ್ಮವು ನಮಗೆ ಜಾಸ್ತಿ ಆದಾಗ ಅದರ ಅಕೌಂಟ್ ಇದ್ದಾಗ ಆ ಕಾರಣದಿಂದ ಪುನಃ ಜನ್ಮ, ಅಥವಾ ನಾವು ಎಲ್ಲವನ್ನೂ ಬಿಟ್ಟು ಕರ್ಮದ ಯಾವುದೇ ಲವಲೇಶವೂ ಇಲ್ಲದಂತೆ ನಾವು ಮುಕ್ತಿ ಕಡೆಗೆ ಚಲಿಸಿದಾಗ, ಮುಕ್ತಿ ಹೊಂದಲಿಕ್ಕೆ ಆಪರ್ಚುನಿಟಿ ಬಂದಾಗ ಅಲ್ಲಿ ಯಾವುದೋ ಉದ್ದೇಶವನ್ನು ತೆಗೆದುಕೊಂಡು ಪುನಃ ವಾಪಸ್ಸು ಬರುವಂತಹ ಜನ್ಮ. ಇದು ಎರಡು ರೀತಿಯಾದ ಒಂದು ಆಪ್ಷನ್ ಇರುತ್ತೆ. ಕೇಳಿ ಸುಮತಿಯವರೇ. ಸರ್, ಈಗ ಕಾರಣ ಜನ್ಮ ತಗೊಂಡು ಬಂದ ಮೇಲೆ ಯಾವುದೇ ಚಾನ್ಸ್ ಅಲ್ಲೂ ಕರ್ಮ ಅಂಟ್ಕೊಳ್ಳೋದೇ ಇಲ್ವಾ? ಬೈ ಚಾನ್ಸ್ ಏನಾದ್ರೂ ಸ್ವಾರ್ಥದಿಂದ ಏನಾದ್ರೂ ಒಂದು ಕೆಲಸ ಮಾಡ್ಬಿಟ್ರೆ ಅವಾಗ ಕರ್ಮ ಅಂಟ್ಕೊಳ್ಳೋದಿಲ್ವಾ? ಹೌದು, ಅಂಟ್ಕೊಳ್ಳುತ್ತೆ. ಅಲ್ಲಿ ಅಂದ್ರೆ ಒಂದು ಸಲ ಮುಕ್ತಿಯನ್ನು ಹೊಂದಿದ ಜೀವ ಅದು ಕಾರಣದಿಂದ ಹುಟ್ಟಿದ್ದಾಗ ಅದಕ್ಕೆ ನಮ್ಮ ರೀತಿಯಲ್ಲ ಕಾರಣ ನೆನಪಿರುತ್ತೆ. ಮಾಡೋದೇ ಇಲ್ಲ ಅಂತ ಆ ರೀತಿ ನಾಟ್ ಇವನ್ ಎ 0.1% ಚಾನ್ಸ್. ಫಾರ್ ಎಕ್ಸಾಂಪಲ್, ಇದಕ್ಕೆ ಏನು ನಾನು ಒಂದು ಉದಾಹರಣೆ ಕೊಡ್ತೀನಿ ಅಂತಂದರೆ, ಶಂಕರಾಚಾರ್ಯರು ಎಲ್ಲರಿಗೂ ಗೊತ್ತಿದ್ದಾರೆ. ಶಂಕರಾಚಾರ್ಯರು ಅವರು ಹುಟ್ಟಿನಿಂದನೇ ಜ್ಞಾನಿಗಳು. ಅವರಿಗೆ ಕೇವಲ ಅವರ ತಂದೆಗೆ ಒಂದು ಇಂಥ ಮಗನನ್ನು ಪಡೆಯಲಿಕ್ಕೆ ದೀರ್ಘವಾದ ಒಂದು ಅನುಷ್ಠಾನವನ್ನು ಮಾಡಿ ಕೇಳಿಕೊಂಡಾಗ ಅವರಿಗೆ ಶಿವ ಹೇಳ್ತಾನೆ, ನಿನಗೆ ದೀರ್ಘಾವಧಿಯಾದ ಮೂರ್ಖ ಮಗ ಬೇಕು ಅಥವಾ ಬ್ರಹ್ಮಜ್ಞಾನಿಯಾದ ಅಲ್ಪ ಆಯಸ್ಸನ್ನು ಉಳ್ಳ ಮಗ ಬೇಕು ಅಂದಾಗ ಅವ್ರು ಹೇಳ್ತಾರೆ, ಅಲ್ಪ ವಯಸ್ಸಾದವರು ಪರವಾಗಿಲ್ಲ, ಜ್ಞಾನಿಯಾದ ಮಗ ಇರಲಿ ಅಂತ. ಆಗ ಹೇಳ್ತಾರೆ, ನಿನ್ನ ಮಗನಿಗೆ ಇರುವುದು ಕೇವಲ 16 ವರ್ಷ ಅಂತ ಹೇಳ್ತಾರೆ. ಆ ರೀತಿಯಾಗಿ ಜನಿಸಿದ ಶಂಕರಾಚಾರ್ಯರು ಅವರು ಏನು ಮಾಡ್ತಾರೆ, 16ನೇ ವಯಸ್ಸೊತ್ತಿಗೆ ಅವರು ಬದರಿಕಾ ಆಶ್ರಮದಲ್ಲಿರ್ತಾರೆ. ಆವಾಗ ಅವರು ಹಲವಾರು ಭಾಷ್ಯಗಳನ್ನು ಬರೆದಿರ್ತಾರೆ. ಎಲ್ಲರಿಗಿಂತ ಬ್ರಹ್ಮಸೂತ್ರಕ್ಕೆ ಅದ್ವೈತ ಭಾಷ್ಯವನ್ನು ಬರೆದಾಗ ಅವರಿಗೆ ವ್ಯಾಸರು ಕಾಣಿಸಿಕೊಡ್ತಾರೆ. ವ್ಯಾಸರು ಕಾಣಿಸಿಕೊಂಡಾಗ ಹೇಳ್ತಾರೆ, ನೋಡಪ್ಪ, ನಿನ್ನ ಆಯಸ್ಸು ಇಲ್ಲಿಗೆ ಮುಗೀತು, ಆದರೆ ನೀನು ಇಷ್ಟು ಕೆಲಸ ಮಾಡಿದೆಯಾ, ನಿನ್ನಿಂದ ಈ ಪ್ರಪಂಚಕ್ಕೆ, ಭಾರತದ ಖಂಡಕ್ಕೆ, ಅಂದರೆ ಭಾರತ ಅಂದರೆ ಇವತ್ತಿನ ಭಾರತ ಅಲ್ಲ, ಗ್ರೇಟರ್ ಇಂಡಿಯಾ ಅಂದರೆ ಆಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾ, ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳ,
ಮ್ಯಾನ್ಮಾರು ಎಲ್ಲ ಸೇರಿಕೊಂಡದ್ದು ಆಗಿನ ಒಂದು ಭಾರತ ದೇಶ. ಅಂದರೆ ಭಾರತ ಅಂದರೆ ಭಾವನಾತ್ ರಥಯಿತಿ ಇತಿ ಭಾರತ, ಎಲ್ಲಿ ಭಾವನೆಯಿಂದ ಚಲಿಸುವಂತಹ ಲ್ಯಾಂಡ್ ಇದೆ ಅದು ಭಾರತ. ಇಲ್ಲಿ ಭಾವನಾತ್ಮಕವಾಗಿ ಚಲಿಸುವಂಥ ಜೀವಿಗಳಿಗೆ ನಿನ್ನಿಂದ ಅತ್ಯುನ್ನತವಾದ ಸೇವೆ ಆಗಬೇಕಾಗಿದೆ. ಇಲ್ಲಿ ಧರ್ಮವು ತನ್ನ ಪಾತ್ರವನ್ನು ಕಳ್ಕೊತಾ ಇದೆ, ಹಾಗಾಗಿ ನಿನಗೆ ಇನ್ನೂ 16 ವರ್ಷವನ್ನು ಕರುಣಿಸ್ತೇನೆ ಅಂತ ಹೇಳಿದಾಗ ಶಂಕರಾಚಾರ್ಯರು ಅವರ ಟಾಸ್ಕ್ ಏನು ಅಂತ ಕೇಳ್ಕೊತಾರೆ. ಆ ಟಾಸ್ಕನ್ನು ಋಣದ ರೂಪದಲ್ಲಿ, ಕಾರಣ ರೂಪದಲ್ಲಿ, ಕಾರಣ ನಥಿಂಗ್ ಬಟ್ ಋಣ ರೂಪದಲ್ಲಿ ಆ ಶಂಕರಾಚಾರ್ಯರಿಗೆ ಕೊಟ್ಟು ಮತ್ತೆ 16 ವರ್ಷಗಳು ಇಲ್ಲಿ ಭೂಮಿಯಲ್ಲಿ ಅವರು ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ. ಈ ರೀತಿಯಾಗಿ ಅವರು 32 ವರ್ಷ ಬದುಕಿರ್ತಾರೆ. ಅಂದರೆ ಇತ್ತೀಚಿನ ನಮ್ಮ ಈ ಒಂದು ಕಲಿಯುಗದ ಇತ್ತೀಚಿನ ಒಂದು ಆಯಸ್ಸಿನ ಕಾರಣ ಜನ್ಮ, ಅಂದರೆ ಮೊದಲು ಹುಟ್ಟಿದ್ದು ಕಾರಣ ಜನ್ಮವೇ ಪರಮಾತ್ಮ ಶಂಕರನಿಂದ. ಅದೇ ರೀತಿಯಾಗಿ ಮತ್ತೆ ತನ್ನ ಜೀವನವನ್ನು 16 ವರ್ಷ ಮತ್ತೆ ಎಕ್ಸ್ಟೆಂಡ್ ಮಾಡಿಕೊಂಡಿದ್ದು ವ್ಯಾಸರಿಂದ ಮತ್ತೊಂದು ಕಾರಣದಿಂದ ಅನ್ನೋದು ಈ ಕಾರಣ ಜನ್ಮದ ಒಂದು ಉದಾಹರಣೆ. ಯಾರಿಗಾದ್ರೂ ಪ್ರಶ್ನೆ ಇದೆ ಇದರಲ್ಲಿ, ಅಥವಾ ನಾನು ಮುಂದಕ್ಕೆ ಮಾತನಾಡಲ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದರೆ ಇಲ್ಲಿ ನಾವು ಒಂದು ಮಂತ್ರ ನೋಡಿದ್ವಿ, ತೇಜೋ ಹವಾ ಉದಾನಸ್ತಸ್ಮಾದುಪಶಾಂತ ತೇಜಾಹ ಪುನರ್ಭವಮಿಂದ್ರಿಯೈರ್ ಮನಸಿ ಸಂಪದ್ಯಮಾನೈ. ಅಂದರೆ ಇಲ್ಲಿ ಸಾಮಾನ್ಯವಾಗಿರುವ ತೇಜಸ್ ಅಂತ ಏನು ಕರಿತೀವಿ ಅಂದರೆ ಇಟ್ ಈಸ್ ಎ ಕೈಂಡ್ ಆಫ್ ಎನರ್ಜಿ. ಅದೇ ಉದಾನ ಅಂದರೆ ಈ ಹೊರಗಿನ, ಅಂದರೆ ಈ ಸೂರ್ಯನಿಂದ ಬರುವಂತಹ ಒಂದು ಪ್ರಕಾಶಮಾನತೆ ಏನಿದೆ ಅದೇ ನಮ್ಮ ತೇಜಸ್ಸಿಗೆ ಕಾರಣವಾಗುತ್ತೆ. ನಮ್ಮಲ್ಲಿರುವ ಅದರ ಬ್ರಿಲಿಯನ್ಸಿ ನಮ್ಮಲ್ಲಿರುವುದನ್ನು ಬ್ರಿಲಿಯನ್ಸಿ ಅಂತಲೂ ಕರೀತಾರೆ, ಕೆಲವು ಕಡೆ ಲ್ಯೂಮಿನೆನ್ಸ್ ಅಂತಲೂ ಕರೀತಾರೆ. ಈ ರೀತಿಯ ಹಲವಾರು ಪದಗಳಿಂದ ತೇಜಸ್ಸನ್ನು ನಾವು ಗುರುತಿಸ್ತೇವೆ. ಈ ರೀತಿಯಾಗಿ ಉದಾನ, ಸೂರ್ಯನಿಂದ ಬರುವಂತಹ ಆ ತೇಜಸ್, ಬ್ರಿಲಿಯನ್ಸ್ ಅನ್ನೋದೇ ಉದಾನ. ನಮ್ಮಲ್ಲಿರುವ ಉದಾನವಾಯುವೇ ತೇಜಸ್ಸಿಗೆ ಕಾರಣವಾಗತ್ತೆ ಅನ್ನೋದು ನಾವಿಲ್ಲಿ ತಿಳ್ಕೋಬೇಕು. ಯಾರಿಗೆ ತೇಜಸ್ಸು ಕ್ಷೀಣವಾಗುತ್ತೋ ಅವನ ಆಯಸ್ಸು ಅಲ್ಲಿಗೆ ಮುಗಿಯತ್ತೆ. ಅಂದರೆ ದೀರ್ಘಾವಧಿಯ ಕಾಲ ಆಯಸ್ಸಿನ ಗುಟ್ಟೇನು ನಮ್ಮಲ್ಲಿರುವ ಲ್ಯುಮಿನೇಷನ್, ಬೆಳಕು, ಪ್ರಕಾಶಮಾನತೆ, ಬ್ರಿಲಿಯನ್ಸ್, ಅದು ಅಧಿಕವಾಗಿ ಇದ್ದಾಗ ಅಥವಾ ಅದರ ಒಂದು ಅಡ್ಜೆಕ್ಟಿವ್ ಫಾರಮ್ಮೇ ಹೀಸ್ ಬ್ರಿಲಿಯಂಟ್ ಅಂತ ಗುಣವಾಚಕವಾಗಿ ಬ್ರಿಲಿಯಂಟ್, ಬುದ್ಧಿವಂತ ಅಂತ ನಾವೇನು ಕರಿತೀವಿ, ಅಥವಾ ತುಂಬ ಹೊಳಪುಳ್ಳವ ಅಂತ ನಾವೇನು ಕರಿತೀವಿ, ಅಥವಾ ತುಂಬ ಪ್ರಕಾಶಮಾನವುಳ್ಳವ ಅಥವಾ ಅತಿಯಾದ ತೇಜಸ್ಸಿಂದ ಉಳ್ಳವ ಅನ್ನೋದು ಅವರವರ ಕಣ್ಣಿನಿಂದ ಈ ತೇಜಸ್ಸು ಅನ್ನೋದು ಪ್ರತಿಯೊಬ್ಬರ ಮಾನವನ ಕಣ್ಣಿನಿಂದ ಹೊಮ್ಮುತ್ತೆ. ಅಲ್ಲಿ ತೇಜಸ್ಸನ್ನು ನಾವು ಗುರುತಿಸಬಹುದಾಗಿದೆ. ಇದು ಉದಾನವಾಗಿರುತ್ತೆ. ಇದು ಯಾರ ಕಣ್ಣುಗಳಲ್ಲಿ ನಿಸ್ತೇಜವಾಗ್ತಾ ಬರುತ್ತೆ, ಅಂದರೆ ಯಾರ ಕಣ್ಣುಗಳಲ್ಲಿ ಈ ಒಂದು ತೇಜಸ್ಸು ಕಮ್ಮಿ ಆಗ್ತಾ ಬರುತ್ತೆ, ಅದು ಅವರ ಆಯಸ್ಸು ಮುಗಿದಿರುವ ಲಕ್ಷಣ. ಆಯಸ್ಸು ಮುಗಿದ ಕ್ಷಣದಲ್ಲಿ ಅದು ಕ್ಷೀಣವಾಗ್ತಾ ಇರುತ್ತೆ. ಯಾವಾಗ ಈ ಬ್ರಿಲಿಯನ್ಸ್ ಅನ್ನೋದು 0 ಆಗುತ್ತೆ, ಶೂನ್ಯವಾಗಿ ಬಿಡುತ್ತೆ, ಆಗ ಮರಣ ಸಂಭವಿಸುತ್ತೆ. ಆ ರೀತಿಯಾಗಿ ನಾವಿಲ್ಲಿ ಈ ಮಂತ್ರದಿಂದ ಅರ್ಥ ಮಾಡ್ಕೋಬಹುದಾಗಿದೆ. ಅಂದರೆ ನಾವು ಈ ರೀತಿಯಾಗಿ ಆಗೇನಾಗುತ್ತೆ, ಮನಸ್ಸು ಇತ್ಯಾದಿ ಇಂದ್ರಿಯಗಳು, ಈ ಒಂದು ಮನಸ್ಸು ಇಂದ್ರಿಯಗಳೊಂದಿಗೆ ಸೇರಿಕೊಂಡು ಪುನರ್ಜನ್ಮಕ್ಕೆ ಕಾರಣವಾಗುತ್ತೆ. ಅಂದರೆ ನಮ್ಮ ಮಾತು, ಮನಸ್ಸು, ಕರ್ಮೇಂದ್ರಿಯ ಮತ್ತು ನಮ್ಮ ಜ್ಞಾನೇಂದ್ರಿಯಗಳು ಎಲ್ಲವೂ ಮನಸ್ಸಿನಲ್ಲಿ ಸೇರಿಕೊಂಡು ಏನಾಗುತ್ತೆ, ಪುನರ್ಜನ್ಮಕ್ಕೆ ಕಾರಣವನ್ನು ಕೊಡ್ತವೆ. ಅಂದರೆ ಕರ್ಮಾದಿ ರೂಪದಲ್ಲಿ ಇವುಗಳೇ ನಮ್ಮ ಇಂದ್ರಿಯಗಳೇ ಡಾಟಾಬೇಸ್ ಇರುತ್ತೆ. ಅಂದರೆ ಮನಸ್ಸು ಒಳಗಡೆ ಇಂದ್ರಿಯಗಳೆಲ್ಲ ಸೇರಿ, ಅಂದರೆ ಮೂಮೆಂಟ್ ಆ್ಯಂಡ್ ಥಾಟ್ ಅನ್ನೋದು ಆ ಒಂದು ಜೀವಾತ್ಮನಲ್ಲಿ ಸೇರಿಕೊಂಡು ಆ ಇಂದ್ರಿಯಗಳೆಲ್ಲ ಅಲ್ಲಿ ಒಂದು ಪ್ರವಿಷ್ಟವಾಗುತ್ತೆ. ಅಂದರೆ ಅಲ್ಲಿ ತಮ್ಮನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಯಾವಾಗ ವ್ಯಕ್ತಿ ಮರಣ ಹೊಂತಾನೆ ಆಗ ಈ ಉದಾನ ಅಂದರೆ ತೇಜಸ್ಸಿನ ಜೊತೆಗೆ ಹೊರಟು ಹೋಗುತ್ತೆ. ಯಾರು
PDSR ಕ್ಲಾಸ್ಗೆ ಬಂದಿದ್ದೀರಾ ಅವರಿಗೆ ಈ ಬೆಳಕಿನ ಚಲನೆ ಯಾವ ಯಾವ ಬಣ್ಣ ಬರುತ್ತೆ, ಯಾವ ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಆ ತರಗತಿಯಲ್ಲಿ. ಯಾರಿಗೆ ಆ ತರಗತಿ ಅಟೆಂಡ್ ಮಾಡಿಲ್ಲ ಅವರು ನನ್ನ ಪುಸ್ತಕವನ್ನು ಓದಿದರೆ ಅವರಿಗೆ ಗೊತ್ತಾಗುತ್ತೆ. ಪುನರ್ಜನ್ಮದ ಆಯ್ಕೆ ಮತ್ತು ಮರಣ ಪ್ರಕ್ರಿಯೆ ಅಥವಾ ಇಂಗ್ಲೀಷಲ್ಲಿ ಪ್ರೋಸೆಸ್ ಆಫ್ ಡೆತ್ ಆ್ಯಂಡ್ ಸೆಲೆಕ್ಷನ್ ಆಫ್ ರೀಬರ್ತ್ ಅನ್ನು ಓದಿದ್ರೆ ಇನ್ನು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಒಂದು ಲೈನಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಇದರಲ್ಲಿ ಯಾರಿಗಾರ ಡೌಟ್ ಇದೆಯಾ ಈ ಟಾಪಿಕಲ್ಲಿ? ಸರ್, ಇದು ತೇಜಸ್ಸನ್ನು ಜಾಸ್ತಿ ಆಗೋದಕ್ಕೆ ಅಥವಾ ಕಡಿಮೆ ಆಗೋದಕ್ಕೆ ಅಥವಾ ವಾಲಂಟರಿ ಆಗಿ ನಾವು ಏನಾದ್ರೂ ಕಂಟ್ರೋಲ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆಯಾ ಸರ್? ಹೌದು. ಹೇಗೆ ಸರ್? ತೇಜಸ್ ಅಂತಂದರೆ ಬ್ರಿಲಿಯನ್ಸ್ ಅಂದರೆ ನಮ್ಮ ನಾನು ಇದರಲ್ಲಿ PDSR ಕ್ಲಾಸಲ್ಲಿ ಹೇಳಿದ ಪ್ರಕಾರ ಆಯಾ ಅಂದರೆ ನಮ್ಮ ಧ್ಯಾನದಲ್ಲಿ ಬೆಳಕು. ಒಂದ್ಸರಿ ಸುಧಾ ಅವರು ಹೇಳಿದ್ರು, ಎಲ್ಲರೂ ನೆನಪು ಮಾಡ್ಕೊಳ್ಳಿ. ಸುಧಾ ಅವರಿಗೆ ಧ್ಯಾನದಲ್ಲಿ ಅವರಿಗೆ ಬೆಳಕುಗಳು ಕಾಣಿಸುತ್ತೆ, ವಿವಿಧ ಬಣ್ಣಗಳು ಕಾಣುತ್ತೆ ಅಂತ ನನಗೆ ಅವ್ರು ಹೇಳಿದ್ದು ನೆನಪಿದೆ. ಮತ್ತು ಕೀರ್ತಿಯವರು ಇದ್ರ ಬಗ್ಗೆ ಹೇಳಿದರು ಅಂತ ಅನ್ಕೋತೀನಿ. ಈ ರೀತಿಯಾಗಿ ನಾವು ಧ್ಯಾನವನ್ನು ಬೆಳಕನ್ನು ಕುರಿತಾಗಿ ನಾವು ಮಾಡಿದರೆ ನಮ್ಮಲ್ಲಿ ತೇಜಸ್ಸುಂಟಾಗುತ್ತೆ. ಅಥವಾ ಸೂರ್ಯದೇವನ ಪ್ರಕಾಶತೆಯನ್ನು ನಾವು ನಮ್ಮ ಹೃತ್ಕಮಲದಲ್ಲಿ ಯೋಪಾಂ ಪುಷ್ಪಂ ವೇದ ಪುಷ್ಪವಾಂ ಪ್ರಜಾವಾನ್ ಪಶುಮಾನ್ ಭವತೆ ಆ ಥರ ಯೋಪಾಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಗತಿಗೋ ವಿಶಂತಿ ಅಂತ ಒಂದು ಮಹಾನಾರಾಯಣ ಉಪನಿಷತ್ತಲ್ಲಿ ಹೇಳ್ತಾರೆ. ನಮ್ಮ ಎದೆಯ ಮೇಲಿರುವ ಒಂದು ಸಣ್ಣ ಜಾಗದಲ್ಲಿ ಪರಮಾತ್ಮ ಇದ್ದಾನೆ, ದಟ್ ಈಸ್ ಕಾಲ್ಡ್ ತೇಜಸ್. ಅಲ್ಲಿ ನಮ್ಮ ಒಂದು ದೃಷ್ಟಿಯನ್ನು ಕೇಂದ್ರೀಕರಿಸಿ ಅಲ್ಲಿ ಈ ಸೂರ್ಯನ ಪ್ರಕಾಶವನ್ನು ನಾವು ಅಲ್ಲಿ ಪ್ರತಿಷ್ಠಾಪಿಸಿಕೊಂಡು ಅಲ್ಲಿ ಧ್ಯಾನವನ್ನು ಮಾಡುವುದರ ಮುಖಾಂತರ, ಅಥವಾ ಕರಾಟಕ ಅನ್ನೋ ಒಂದು ವಿದ್ಯೆ ಇದೆ ತಂತ್ರ ಪ್ರಕಾರದಲ್ಲಿ, ಅಥವಾ ನಾವು ಈ ಒಂದು ಸೂರ್ಯ ದೇವನನ್ನು ಕಣ್ತುಂಬಿಕೊಂಡು ಆ ಒಂದು ಪ್ರಕಾಶವನ್ನು ಅಂದರೆ ಬೆಳಕನ್ನು ನಾವು ಅನುಷ್ಠಾನ ಮಾಡ್ತಾ ಬಂದರೆ ಆ ಒಂದು ಬ್ರಿಲಿಯನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ ಮೇಡಮ್. ಸರ್, ನಾರ್ಮಲಿ ಈಗ ಹುಬ್ಬಿನ ಮಧ್ಯೆ ಇದ್ ಮಾಡಿ ಅಂತ ಹೇಳ್ತಾರಲ್ಲ ಸರ್? ಅಲ್ಲ, ಅದು ಅಂತ ಅಂದ್ಬಿಟ್ಟು ಇಲ್ಲ. ಈ ತೇಜಸ್ ಅನ್ನೋದಕ್ಕೆ ನಾವು ಹೃದಯ ಕಮಲದಲ್ಲಿ ನಾವು ಅನುಷ್ಠಾನವನ್ನು ಮಾಡಬೇಕಾಗತ್ತೆ. ಭ್ರೂಮಧ್ಯದಲ್ಲಿ ಮಾಡೋದು ವಾಯುವಿನ ಸಂಚಾರ ಮತ್ತು ಪ್ರಾಣವು ಹೋಗುವ ಸಮಯದಲ್ಲಿ ನಾವು ಭ್ರೂಮಧ್ಯದಿಂದ ತೆಗೆದುಕೊಂಡು ಅಲ್ಲಿ ಸಹಸ್ರಾರದ ಮುಖಾಂತರ ಚಲಿಸೋದಕ್ಕೆ ನಾವು ಭ್ರೂಮಧ್ಯದಲ್ಲಿ ಮಾಡುವಂಥದ್ದು, ನಾಸಿಕಾಗ್ರದಲ್ಲಿ ಮಾಡುವಂಥದ್ದು. ಆದರೆ ಈಗ ನೀವು ಕೇಳಿದ ಪ್ರಶ್ನೆ ತೇಜಸ್ ಅನ್ನೋದಕ್ಕೆ ನಾವು ಹೃತ್ಕಮಲ ಅದರಲ್ಲಿ ನಾವು ಮಾಡಬೇಕಾಗತ್ತೆ ಮೇಡಮ್. ಅದಕ್ಕೆ ನಾರಾಯಣ ಉಪನಿಷತ್ತಲ್ಲಿ ಮಂತ್ರಗಳೇ ಹೇಳ್ತಾರೆ. ಅಂದ್ರೆ ಸರ್, ಈಗ ನಾವು ಮೆಡಿಟೇಷನ್ ಕುತ್ಕೊಂಡಾಗ ಕಣ್ಣು ಮುಚ್ಕೋತೀವಲ್ಲ, ಅವಾಗ ಮೈಂಡ್ ಈಗ ಹಾರ್ಟ್ ಕಡೆ ಗಮನ ಕೊಡ್ಬೇಕಾ? ಅಲ್ಲಿ ಬೆಳಕಿದೆ ಅನ್ನೋದನ್ನ ನಮ್ಮ ಮೈಂಡ್ ಅಲ್ಲಿ ತಂದ್ಕೋಬೇಕಾ? ಹೌದು. ಅದು ಕೇವಲ ಆಯಸ್ಸು ಒಂದೇ ಅಲ್ಲ, ಪ್ರಾಣ ಉತ್ಕ್ರಮಣವಾಗುತ್ತೆ, ಮತ್ತು ಜ್ಞಾನವೂ ದೊರೆಯುತ್ತೆ, ಆನಂದ ದೊರೆಯುತ್ತೆ. ನಮ್ಮ ಒಂದು ಬ್ರಿಲಿಯನ್ಸಿ, ನಮ್ಮ ಒಂದು ಬುದ್ಧಿವಂತಿಕೆ ತರ್ಕಗಳ ಸಮೇತವಾಗಿ ಇನ್ಕ್ರೀಸ್ ಆಗ್ತಾ ಬಂದು ನಾವು ಫಂಡಮೆಂಟಲ್ ಕ್ರಿಯೇಟಿವಿಟಿನ ಈಸಿಯಾಗಿ ಮಾಡಲಿಕ್ಕೆ ಈ ತೇಜಸ್ಸಿನಿಂದ ಸಹಾಯ ಸಿಗುತ್ತೆ ಮೇಡಮ್. ಓಕೆ ಕೇಳಪ್ಪ ಅಕ್ಷಯ್. ಕೇಳಪ್ಪ. ನೀವು ಹೇಳಿದ್ದು ಕರಾಟಕನ ಅಥವಾ ತ್ರಾಟಕನ ಸರ್? ತ್ರಾಟಕ ಬೇರೆ, ಕರಾಟಕ ಬೇರೆ. ಕರಾಟಕ ವಿದ್ಯೆ ಅಂತಂದರೆ ನಾವು ಸೂರ್ಯನನ್ನೇ ನಾವು ಬೆಳಗಿನ ಸಾಯಂಕಾಲದಂಗೆ ದೃಷ್ಟಿಸಿ ನೋಡುವುದು. ಓಕೆ, ಅದು ತುಂಬ ಕಷ್ಟ ಅಭ್ಯಾಸ ಮಾಡಬೇಕು. ಆ ಥರ ಮಾಡ್ತಾ ಬಂದಾಗ ಅವನ ಒಂದು ಬ್ರಿಲಿಯನ್ಸ್ ತೇಜಸ್ ನಮ್ಮಲ್ಲಿ ಪ್ರತಿಷ್ಠಾಪಿತವಾಗ್ತಾ ಬರುತ್ತೆ. ಈ ಒಂದು ಸಾಧನೆಗೆ ನಮ್ಮ ಹಿಂದಿನ ಕಾಲದ ಋಷಿಗಳಲ್ಲಿ ಬಹಳ ಈಶಾವಾಸ್ಯ ಉಪನಿಷತ್ತನ್ನು ಬರೆದಂತಹ ಯಾಜ್ಞವಲ್ಕರು ಅವರು ಸೂರ್ಯೋಪಾಸನೆಯಿಂದ ಈ ಒಂದು ವಿದ್ಯೆಯಿಂದ ಅವರು ಋಷಿಗಳಾದರು ಅನ್ನುವುದು ನಮ್ಮ ಇತಿಹಾಸದಿಂದ ನಾವು ತಿಳ್ಕೊಬೋದಾಗಿದೆ ಅಕ್ಷಯ್. ಇದಕ್ಕೆ ವಿದ್ಯಾರ್ಥಿಗಳಿಗೆ ಯಾರು ಜ್ಞಾನವನ್ನು ಅಪೇಕ್ಷಿಸುತ್ತಾರೆ, ಯಾರು ರಿಸರ್ಚಲ್ಲಿ ಮುಂದಕ್ಕೆ ಹೋಗಬೇಕು ಅಂತ ಅಪೇಕ್ಷಿಸುತ್ತಾರೆ, ಯಾರಿಗೆ ಜ್ಞಾನ ಪ್ರಧಾನವಾಗಿದೆ ಅವರು ಇದನ್ನು ಅಭ್ಯಾಸ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಅಕ್ಷಯ್. ಓಕೆ ಸರ್, ಮತ್ತೆ ಧ್ಯಾನದಲ್ಲಿ ಏನಾದ್ರೂ ಕೆಂಪು ಚುಕ್ಕೆ ಇದಕ್ಕೆ ಏನಾದ್ರೂ ಸಿಗ್ನಿಫಿಕೆನ್ಸ್ ಇದೆಯಾ ಸರ್? ಹೌದು, ಕೆಂಪು ಕಲರು ರಾಜಸ,
ರಾಜಸ ಪ್ರಕ್ರಿಯೆ ಅಂದರೆ ಯಾರಿಗೆ ಒಂದು ಸಾತ್ವಿಕತೆ ಇದೆ ಅವರಿಗೆ ಬಿಳಿ ಅಥವಾ ತುಂಬ ಲೈಟ್ ಗೋಲ್ಡನ್ ಕಲರ್ ಥರ ಬರುತ್ತೆ, ಯಾರಿಗೆ ಕಪ್ಪು ಬಣ್ಣ ಬರುತ್ತೆ, ಹಸಿರು ಕಪ್ಪು ಎಲ್ಲ ಬರುತ್ತೆ ಅಥವಾ ಕಪ್ಪು ಬರುತ್ತೆ ಅವರಿಗೆ ತಾಮಸ ಪ್ರವೃತ್ತಿ ಅಂತ ಕಾಣುತ್ತೆ, ಯಾರಿಗೆ ಕೆಂಪು ಬಣ್ಣ ಬರುತ್ತೆ ಅವರಿಗೆ ರಾಜಸ ಪ್ರಕ್ರಿಯೆ ಅಂದರೆ ಅವರಿಗೆ ಫಂಕ್ಷನಾಲಿಟಿನಲ್ಲಿ ಜಾಸ್ತಿ ಧ್ಯಾನ ಇದೆ, ಗಮನ ಇದೆ ಅಂತ ಕಾಣುತ್ತೆ. ಇದೆಲ್ಲ ಡೀಟೇಲ್ಸು ನಾನು ಆ ಪುಸ್ತಕದಲ್ಲಿ ಬರೆದಿದ್ದೇನೆ. ನೀನು BDSR ಕ್ಲಾಸ್ ಅಟೆಂಡ್ ಮಾಡಿದ್ದೀಯ ಅಥವಾ ಇನ್ನೂ ಡೀಟೇಲ್ ಆಗಿ ಬೇಕು ನಿಧಾನಕ್ಕೆ ಆ ಪುಸ್ತಕವನ್ನು ನೋಡು. ಪ್ರೋಸ್ ಆಫ್ ಡೆತ್ ಸೆಲೆಕ್ಷನ್ ಆಫ್ ರಿಬರ್ತಲ್ಲಿ ಯಾವ್ಯಾವ ಬಣ್ಣ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ತುಂಬ ಡೀಟೇಲ್ ಆಗಿ ಬರೆದಿದ್ದೇನೆ. ಬೇಕಾದದನ್ನು ಗಮನಿಸಿ ಅದರ ಪ್ರಕಾರದಲ್ಲಿ ಅದನ್ನ ಸಾಧನೆಯನ್ನು ಮಾಡಿಕೋಬಹುದು. ಅಕ್ಷಯ್ ಸರ್, ನನ್ಗೆ ಒಂದ್ಸಲ ಯಾವ್ದೋ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡ್ಬೇಕಾದ್ರೆ ಲ್ಯಾವೆಂಡರ್ ಕಲರ್ ತುಂಬಾ ಡಾಮಿನೆಂಟ್ ಆಗಿ ಕಾಣಿಸುತ್ತೆ ಸರ್. ಲ್ಯಾವೆಂಡರ್ ಕಲರ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಸರ್? ಲ್ಯಾವೆಂಡರ್ ಅಂದ್ರೆ ಏನಂತಾರೆ ಕನ್ನಡದಲ್ಲಿ? ಅಂದ್ರೆ ಒಂಥರ ಪರ್ಪಲ್, ಲೈಟ್ ಆಗಿ ಪರ್ಪಲ್. ಲೈಟ್ ಆಗಿ ಪರ್ಪಲ್ ಅಂತಂದ್ರೆ ಅದು ತಾಮಸದಿಂದ ರಾಜಸಿಕಕ್ಕೆ ಮಧ್ಯದಲ್ಲದು. ಅಂದರೆ ತಾಮಸಿಕದು ಇನ್ವಾಲ್ವ್ಮೆಂಟ್ ಇದೆ, ರಾಜಸಿಕದ ಇನ್ವಾಲ್ವ್ಮೆಂಟು ಇದೆ. ಅಂದರೆ ತಾಮಸದಿಂದ ಸಂಪೂರ್ಣ ಬಿಡುಗಡೆ ಆಗಿಲ್ಲ, ರಾಜಸಿಕಕ್ಕೆ ಸಂಪೂರ್ಣ ಎಂಟ್ರಿ ಆಗಿಲ್ಲ, ಆದರೆ ಸಾತ್ವಿಕತೆಯ ಕುರುವಿಲ್ಲ. ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ ಮೇಡಮ್. ಓಕೆ, ಯಾರಿಗೂ ಪ್ರಶ್ನೆ ಇಲ್ವಾ? ಈಗ ನಾನು ಮುಂದಕ್ಕೆ ಹೋಗ್ತೇನೆ. ಯಶ್ಚಿತ್ತಸ್ತೇನೈಷ ಪ್ರಾಣ ಮಾಯಾತಿ ಪ್ರಾಣಸ್ತೇಜಸ ಯುಕ್ತ ಸಹಾತ್ಮನ ಯಥಾ ಸಂಕಲ್ಪಿತಂ ಲೋಕಂ ನಯತಿ. ಒಂದು ನಿಮಿಷ. ಈ ಮಂತ್ರದ ಅರ್ಥ ಏನು? ಈ ಜೀವನು ಯಾವ ಚಿತ್ತದಿಂದ ಕೂಡಿರುವನು ಅದರಿಂದ ಪ್ರಾಣನನ್ನು ಹೊಂದುತ್ತಾನೆ. ಪ್ರಾಣನು ತೇಜಸ್ಸಿನಿಂದ ಕೂಡಿ ಆತ್ಮದೊಂದಿಗೆ ಅವನ ಸಂಕಲ್ಪದ ಅನುಸಾರವಾಗಿ ಆ ಲೋಕಕ್ಕೆ ಒಯ್ಯುತ್ತಾನೆ. ಇದು ಈ ಮಂತ್ರದ ಅರ್ಥ. ಇಲ್ಲಿ ಪಿಪ್ಪಲಾದರು ತನ್ನ ಶಿಷ್ಯನಿಗೆ ಕೇಳಿದ 3ನೇ ಪ್ರಶ್ನೆಗೆ ಕಬಂದಿಗೆ ತನ್ನ ಉತ್ತರವನ್ನು ಹೇಳ್ತಾ ಇದ್ದಾರೆ. ಇನ್ನು ಪ್ರಾಣದ ಚಲನೆಯನ್ನು ನಾವು ಇಲ್ಲಿ ಅದರ ಮೆಕ್ಯಾನಿಸಮ್ಮೇ ನಾವು ಮುಂದಿನ ಮಂತ್ರದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ನಾನು ಆಗಲೇ PDSR ಅಲ್ಲಿ ಬರೆದಿರೋ ಪ್ರಕಾರ ಹೇಳಿರೋ ಪ್ರಕಾರ ದ ಲಾಸ್ಟ್ ಥಾಟ್ ವೆನ್ ವಿ ಆರ್ ಡೈಯಿಂಗ್, ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ಅಥವಾ ಯಾವ, ಟು ಬಿ ಸ್ಪೆಸಿಫಿಕ್, ಚಿತ್ತ ಇದೆ ಅಂದರೆ ಅರ್ಥ ಏನು? ಯಾವ ಮೂಡ್ ಅನ್ನೋದಿದೆ ಆ ಮೂಡಿನ ಪ್ರಕಾರದಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾವು ಮರಣ ಹೊಂದುವ ಕಾಲದಲ್ಲಿ ನಮ್ಮ ಮೂಡ್ ಯಾವ ರೀತಿ ಇದೆ ಅದು ಮೇಜರ್ ಆಗಿ ನಮ್ಮ ಮುಂದಿನ ನಡೆಗೆ, ಪುನರ್ಜನ್ಮದ ಗುರಿಯ ಕಡೆಗೆ ಕಾರಣವಾಗತ್ತೆ. ಪುನರ್ಜನ್ಮ ಬೇಕೋ ಬೇಡವೋ, ನಾವು ಇಲ್ಲಿ ಮುಕ್ತಿಯನ್ನು ಹೊಂದಬೇಕು ಅಥವಾ ಏನಾಗಿ ನಾವು ಹುಟ್ಟಬೇಕು, ಈ ಎಲ್ಲರೂ ನಾವು ಏನೇ ಡಿಸೈಡ್ ಮಾಡಿದರೂ ಕೂಡ ನಮ್ಮ ಮೂಡ್ ಆ ಟೈಮಲ್ಲಿ ಯಾವ ರೀತಿಯಾದ ಭಾವನೆ ಇದೆ, ಮೂಡಿದೆ, ಆ ರೀತಿಯಾದ ಭಾವನೆ ಅನುಸಾರವಾಗಿ ಆಲೋಚನೆ ಇದೆ. ಅದರ ಪ್ರಕಾರದಲ್ಲಿ ನಮ್ಮಲ್ಲಿರುವ ಜೀವ ತನ್ನ ಚಲನೆಯನ್ನು, ಆ ದಿಕ್ಕನ್ನು ಆಯ್ಕೊಳ್ಳುತ್ತೆ. ಅಂದರೆ ನಾವು ಮರಣಕಾಲದಲ್ಲಿ ಈ ವಿಚಾರವು ನಮ್ಮ ಮುಂದಿನ ಟಾರ್ಗೆಟನ್ನು ಫಿಕ್ಸ್ ಮಾಡುತ್ತೆ. ಹಾಗಾಗಿ ನಾವು ಚಿತ್ತವೃತ್ತಿ ನಿರೋಧ ಅಂದರೆ ನಾವು ಬದುಕಿರುವಾಗಲೇ ನಮ್ಮ ಭಾವನೆ ಮತ್ತು ಮೂಡ್ಸ್ ಅನ್ನೋದನ್ನು ನಾವು ಕಂಟ್ರೋಲಿಗೆ ತಗೊಂಡು ನಿರ್ಭಾವುಕರಾಗಿ ಅಥವಾ ಪಾಸಿಟಿವ್ ಆನಂದ ರೂಪದಲ್ಲಿ ಇದ್ದು, ಅಂದರೆ ಬೀಜಾನುಷ್ಠಾನದನ್ನೆಲ್ಲ ಮಂತ್ರಗಳ ಪುಸ್ತಕದಲ್ಲಿ ಬರೆದಿರೋ ಪ್ರಕಾರ ಅಥವಾ ನಮ್ಮ ಇಲ್ಲಿ ಯಾವುದು ನಮ್ಮ ಉತ್ಕರ್ಷಣಮ್ಮಲ್ಲಿ ಕೊಡ್ತಿರೋ ಟ್ರೀಟ್ಮೆಂಟ್ ಪ್ರಕಾರ 432 ಹರ್ಟ್ಸ್ ಅಷ್ಟಾದರೂ ಇರಬೇಕು ಅಥವಾ ಅಲ್ಲಿಂದ ಮೇಲ್ಪಟ್ಟ ಭಾವವನ್ನು ಹೊಂದಿದ್ದರೆ ಆ ಪ್ರಕಾರದಲ್ಲಿ ನಾವು ಸಂತೋಷದ ಪ್ರಕಾರದಲ್ಲಿ ಅಥವಾ ಕಡೇ ಪಕ್ಷ 432 ಹರ್ಟ್ಸ್ ಪ್ರಕಾರದ ಭಾವವನ್ನು ಹೊಂದಿದ್ದರೆ ಅಟ್ಲೀಸ್ಟ್ ನಾವು ಅದು ನಮ್ಮ ಡೈರೆಕ್ಷನ್ನ
ಫಿಕ್ಸ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಪಿಪ್ಪಲಾರದ ಋಷಿಗಳು ಕಬಂದಿಗೆ ಬಹಳ ಒಂದು ಶೂರ್ ಶಾರ್ಟಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಯಾವ ಜೀವ ಯಾವ ಮೂಡಿಂದ ಕೂಡಿದೆ, ಯಾವ ಮೂಡ್ ಪ್ರಕಾರದಲ್ಲಿ ಯಾವ ಭಾವನೆಗಳು ನಮ್ಮಲ್ಲಿ ಓಡ್ತಾ ಇದೆ, ಅಂದರೆ ಯಾವ ಹರ್ಡ್ಸಲ್ಲಿ ನಮ್ಮ ಸೈಕೋಸೊಮ್ಯಾಟಿಕ್ ಈಕ್ವಿಲಿಬ್ರಿಯಮ್ ಅನ್ನೋದು ಇದೆ, ಆ ಡೈರೆಕ್ಷನ್ನ ಆ ಪ್ರಾಣ ಆ ಡೈರೆಕ್ಷನ್ನಲ್ಲಿ ಹೊರಡ್ತಾನೆ. ಅಂದರೆ ನಮ್ಮ ಇಂದ್ರಿಯಗಳೊಂದಿಗೆ ನಮ್ಮ ಮನಸ್ಸು ತನ್ನ ಪ್ರಾಣದ ವೃತ್ತಿಯನ್ನು ಆ ದಿಕ್ಕಿನಲ್ಲಿ ಹೊಂದುತ್ತಾನೆ. ಯಾರಿಗಾದ್ರೂ ಪ್ರಶ್ನೆ ಇದೆ, ಸಂಶಯ ಇದ್ದರೆ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಸರ್, ಈಗ ನಾರ್ಮಲಿ ಆ ಡೆತ್ ಪಾಯಿಂಟ್ ಅಲ್ಲಿ ಯೂಶಲಿ ಮನುಷ್ಯ ತುಂಬಾ ಗಾಬರಿ ಆಗೋದು, ಭಯ ಪಡೋದು ಏನಾದ್ರು ಇರ್ಬೋದು ಸರ್? ಎಲ್ರು ಅದೇ ಒಂದು ಇದ್ರಲ್ಲಿ ಫೇಸ್ ಅಲ್ಲೇ ಹೋಗ್ಬೋದಾ? ಎಕ್ಸಾಕ್ಟ್ಲಿ ಯು ಆರ್ ರೈಟ್. ಸಾವನ್ನ ನಾವು ಬದುಕಿರಬೇಕಾದರೆ ವಿರೋಧಿಸ್ತೇವೆ. ಅಂದರೆ ಸಾವು, ಈಗ ನಾನು ಉದಾಹರಣೆಗೆ ಯಾರಿಗಾರೋ ಹೇಳಬೇಕಾದ್ರೆ, ನೋಡಪ್ಪ ನಾಳೆ ಸಪೋಸ್ ಇಫ್ ಯು ಡೈ ಅಂದಿಡ್ತೀನಿ, ಅಯ್ಯಯ್ಯೋ ಗುರುಗಳೇ ಹಾಗೆಲ್ಲ ಹೇಳ್ಬೇಡಿ ಸರ್, ಬಿಡ್ತು ಅನ್ನಿ ಶಾಂತಂ ಪಾಪಂ. ಅಂದರೆ ಸಾವು ಅನ್ನೋ ಪದವನ್ನೇ ನಾವು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಮೃತ್ಯು ಅನ್ನೋದನ್ನು ನಾವು ಒಂದು ಆಪರ್ಚುನಿಟಿ ಅಂತ ಗ್ರಹಿಸಿಲ್ಲ. ನಾವೇನು ಅಂದ್ಕೊಂಡಿದ್ದೀವಿ, ನಾವು ಯಾವಾಗಲೂ ಬದುಕಿರಬೇಕು, ಅಂದರೆ ಈ ಒಂದು ಜೀವನ ಏನಿದೆ ಇದು ಪರ್ಮನೆಂಟ್ ಆಗಿರಬೇಕು. ಈ ರೀತಿಯಾದ ಒಂದು ಕೆಲವು ತಪ್ಪು ಕಲ್ಪನೆಗಳಿಂದ ಮತ್ತು ಮೃತ್ಯು ಅಂದರೆ ಅದನ್ನು ನಾವು ಬದುಕಿರುವಾಗಲಿಂದ ಅದ್ರ ಬಗ್ಗೆ ತಿಳ್ಕೊಳ್ಳೋದಿರಲಿ, ಅದ್ರ ಬಗ್ಗೆ ವರ್ಕ್ ಮಾಡೋದಿರಲಿ, ಅದ್ರ ಬಗ್ಗೆ ಧ್ಯಾನ ಮಾಡೋದಿರಲಿ, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ಗಳನ್ನು ನಾವು ಮೊದಲೇ ಧ್ಯಾನದ ಪ್ರಕಾರದಲ್ಲಿ ಅದನ್ನು ತಿಳಿದುಕೊಳ್ಳುವುದಿರಲಿ, ಅದಕ್ಕೆ ರೆಡಿನೇ ಆಗೋದಿಲ್ಲ. ಅಂದರೆ ಸಾವು ಅನ್ನೋದು ಯಾರಿಗೆ ಆಕ್ಸಿಡೆಂಟಲ್ ಆಗಿ ಬರುತ್ತೆ, ಅಂದರೆ ಬೇಡ ಅದ್ರ ಬಗ್ಗೆ ತಿಳ್ಕೊಳ್ಳೋದೇ ಬೇಡ, ಅದ್ರ ಬಗ್ಗೆ ಯೋಚನೆ ಬೇಡ, ಮಲಗಿರಬೇಕಾದ್ರೆ ಸಾವಿನ ಒಂದು ಅನುಭವ ಅಥವಾ ಸಾವಿನ ಒಂದು ಏನಾದರೂ ಐಡಿಯಾ ಬಂದು ಇಟ್ಕೊಂಡ್ರೆ ಬೆಚ್ಚಿ ಎದ್ದು ಕೂತ್ಕೊಂಡು ದೇವ್ರನ್ನೆಲ್ಲ ಕೈ ಮುಗಿದು ಈ ರೀತಿಯಾದ ಬಿಹೇವಿಯರ್ ಯಾರು ಇಟ್ಕೊಂಡಿರ್ತಾರೆ ಅವರಿಗೆ ಸಾವು ಯಾವತ್ತಿಗೂ ಸ್ವೀಕೃತವಲ್ಲ. ಅಂದರೆ ಏನು, ಸ್ವಯಾರ್ಜಿತ ಗತಿಯಾಗುವುದಿಲ್ಲ. ಸಾವು ಎನ್ನುವುದು ನರಕವಾಗಬಾರದು, ಸಾವು ಎನ್ನುವುದು ಸ್ವರ್ಗವಾಗಬೇಕು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಮಾಮೃತಾತ್. ಮೃತ್ಯುಂಜಯ ಮಂತ್ರ ಅಂದರೆ ಮೃತ್ಯುಂಜಯ ಮಂತ್ರ ಅಂತಂದರೆ, ಈಗ ನಾನು ಏನು ಮಾತಾಡ್ತಾ ಇದ್ದೆ, ಈಗ ನನ್ನನ್ನು ನೀವೇನು ನೋಡ್ತಾ ಇದ್ದೀರಿ ಅಥವಾ ನನ್ನ ಜೀವನ ಏನಿದೆ, ನಾನು ಹೀಗೇ ಇದ್ಬಿಟ್ಟು ಮೃತ್ಯುವಿನಿಂದ ನಾವು ಮೃತ್ಯುವನ್ನು ದಾಟಿಬಿಟ್ಟೆ, ಆ ಅರ್ಥದಲ್ಲಿ ಅಲ್ಲ ಆ ಮಂತ್ರ. ಅದರ ಅರ್ಥ ಏನು, ಕಾನ್ಷಿಯಸ್ಲಿ ಆ್ಯಂಡ್ ಪೇನ್ಲೆಸ್ಲಿ, ಹೇಗೆ ನೀರುಗುಂಬಳ ಕಾಯಿ ಅದು ಹಣ್ಣಾದಾಗ ಯಾವುದೇ ಒಂದು ಸರ್ಕಸ್ ಇಲ್ಲದಲೇ ತೊಟ್ಟಿನಿಂದ ಪಟ್ಟಂತ ಹೇಗೆ ಕಳಚಿಕೊಳ್ಳುತ್ತೆ, ಅಷ್ಟೇ ಸುಲಭವಾಗಿ ನನ್ನ ಸಾವು ಬರಲಿ ಅನ್ನುವುದು ಈ ಮಂತ್ರದ ಅರ್ಥ. ಹಾಗಾದಕ್ಕೆ ಮೃತ್ಯುಂಜಯ ಅಂತ ಯಾಕಂತಾರೆ ಅಂದರೆ, ಯಾವಾಗ ನಾವು ಈ ಮಂತ್ರದ ಅರ್ಥ ತಿಳಿದು ಅನುಷ್ಠಾನವನ್ನು ಮಾಡಿ ಧ್ಯಾನವನ್ನು ಮಾಡಿ ನಾವು ಎರಡು ತೆರೆದ ಬಾಹುಗಳಿಂದ ಮೃತ್ಯುವನ್ನು ನಾವು ಸ್ವೀಕರಿಸ್ತೀವಿ, ಆಗ ಅಲ್ಲಿ ನೋವುಗಳಿಲ್ಲದೆ ಅದು ಕೂಡ ಒಂದು ನಿಲುವಿರುವ ಒಂದು ಘಟನೆಯಾಗಿ ಪರಿವರ್ತನೆಗೊಂಡು ಯಾವುದೇ ಗಾಬರಿ ಆತಂಕಗಳಿಲ್ಲದೆ ಆ ರೀತಿಯಾಗಿ ಸಾವು ಪರಿವರ್ತನೆ ಹೊಂದಿದಾಗ ನಮ್ಮ ಇಂದ್ರಿಯಗಳು ಮನಸ್ಸಿನ ಒಳಗೆ ಸೇರಿಕೊಂಡು ಮುಖ್ಯ ಪ್ರಾಣನ ಜೊತೆಗೆ ಆ ದಿಕ್ಕಿನಲ್ಲಿ ಆ ರೀತಿಯಾಗಿ ಪ್ರಯಾಣವನ್ನು ಮಾಡುತ್ತವೆ ಎನ್ನುವುದು ಇಲ್ಲಿ ಅರ್ಥ. ಯಾರು ಇದನ್ನು ಅನುಷ್ಠಾನ ಮಾಡೋದಿಲ್ಲ ಅವರಿಗೆ ಮೃತ್ಯು ಆವರಿಸಿದಾಗ ಅಥವಾ ಗೊತ್ತಾದಾಗ ಗಾಬರಿಗೊಳ್ತಾರೆ. ದೇ ಸ್ಟಾರ್ಟ್ ಫೈಟಿಂಗ್ ಫಾರ್ ಸರ್ವೈವಲ್. ಆ ಫೈಟಿಂಗ್ ಸರ್ವೈವಲ್ಲಿಂದ ಯಾರೂ ಸರ್ವೈವ್ ಆಗೋಕ್ಕಾಗೋದಿಲ್ಲ, ಕಡೆಗೆ ಮೃತ್ಯುವೇ ಗೆಲ್ಲುತ್ತೆ.
ಆದರೆ ಫೈಟಿಂಗಲ್ಲಿ ನೋವು ಅಂದರೆ ಪ್ರತಿರೋಧದಲ್ಲಿ ನೋವು, ಘರ್ಷಣೆ ಉಂಟಾಗುತ್ತೆ. ಘರ್ಷಣೆ ಉಂಟಾದಾಗ ನೋವುಗಳು ಜಾಸ್ತಿ ಆಗುತ್ತೆ, ಗಾಬರಿಗಳು ಜಾಸ್ತಿ ಆಗುತ್ತೆ. ಇದೆಲ್ಲ ಒಂದು ಯಾವ ರೀತಿ ಆ ಒಂದು ಅನುಭವ ಬರುತ್ತೆ ಅನ್ನೋಕ್ಕೆ ನಾನು PDSR ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಈಗ ಉದಾಹರಣೆಗೆ ಒಂದು ಹೇಳ್ತೇನೆ ಇಲ್ಲಿ, ಏಕೆಂದರೆ ಕೆಲವರು ಆ PDSR ಕ್ಲಾಸಿಗೆ ಬಂದಿಲ್ಲ, ಹಾಗಾಗಿ ಹೇಳ್ತೇನೆ. ಉದಾಹರಣೆಗೆ ಮೊದಲು ಘನ ಅಂದರೆ ಸಾಲಿಡ್ ಅಥವಾ ಪೃಥ್ವಿ ಅನ್ನೋ ಅಂಶ ಡಿಸಲ್ಯೂಷನ್ ಆಗ್ತಾ ಬರುತ್ತೆ. ಅದು ಕರಗುವಾಗ ಏನಾಗುತ್ತೆ, ಭೂಕಂಪದ ಅನುಭವವಾಗುತ್ತೆ, ಚಂಡಮಾರುತಗಳ ಅನುಭವವಾಗುತ್ತೆ, ಯಾವುದೋ ಒಂದು ದೊಡ್ಡ ಪರ್ವತ ಕುಸಿದು ನಮ್ಮ ಮೇಲೆ ಬಿದ್ದಂತೆ ಭಾಸವಾಗುತ್ತೆ, ನಾವು ಯಾವುದೋ ಕೆಳಗಡೆ ಸಿಕ್ಕಾಕೊಂಡು ನರಳುತ್ತಾ ಇದ್ದೀವಿ ಅಂತ ಭಾವ ಬರುತ್ತೆ. ಆಗ ಗಾಬರಿ ಉಂಟಾಗುತ್ತೆ. ಆದರೆ ಯಾರು ಬದುಕಿರಬೇಕಾದರೆ ಸಾವಿನ ಕುರಿತಾದ ಧ್ಯಾನವನ್ನು ಮಾಡಿ, ಸಾವಿನ ಕುರಿತಾದ ವಿಚಾರವನ್ನು ತಿಳಿದು, ಸಾವಿನ ಕುರಿತಾದ ಜ್ಞಾನವನ್ನು ಸಂಪಾದಿಸಿ ಅನುಷ್ಠಾನವನ್ನು ಮಾಡಿದವನಿಗೆ ಅಥವಾ ಮಾಡಿದವಳಿಗೆ ಈ ಒಂದು ಅನುಭವ ಉಂಟಾದಾಗ ಅಲ್ಲಿ ಗೊತ್ತಾಗತ್ತೆ ಈ ಅನುಭವ ಸುಳ್ಳು, ಇದು ಆ್ಯಕ್ಚುಲಿ ನನ್ನಲ್ಲಿರುವ ಪೃಥ್ವಿ ಎನ್ನುವ ಅಂಶ ಈಗ ಕರಗುತ್ತಾ ಇದೆ, ನನ್ನ ಸಾವಿನ ಪ್ರಕ್ರಿಯೆ ಆಗಿದೆ, ಆಗಲಿ, ಯು ಆರ್ ವೆಲ್ಕಮ್ ಅಂದಾಗ ಏನಾಗುತ್ತೆ, ಅದು ಕೆಲವೇ ಕ್ಷಣಗಳಲ್ಲಿ ಮುಗಿದು ಹೋಗುತ್ತೆ. ಅದು ಸುಖಾಂತದಲ್ಲಿ, ಅಂದರೆ ನೋವು ನಲಿವುಗಳು ಗಾಬರಿ ಯಾವುದೂ ಇಲ್ಲದೆ ಒಂದು ಇಟ್ ಈಸ್ ಜಸ್ಟ್ ಲೈಕ್ ಅನದರ್ ಎಕ್ಸ್ಪೀರಿಯನ್ಸ್ ಥರ ಆಗುತ್ತೆ. ಇದನ್ನು ಪ್ರತಿರೋಧ ಒಡ್ಡಿ ಒದ್ದಾಡಿ ಇದಕ್ಕೆ ಗಾಬರಿಗೊಂಡು ಹೊಡೆದಾಡುವ ಮನುಷ್ಯನಿಗೆ ಈ ರೀತಿ ಆದಾಗ ಯಾವುದು ಪ್ರಾಕ್ಟಿಕಲ್ಲಿ ನಾವು ನಮ್ಮ ಮೇಲೆ ಕುಸಿದು ಬಿದ್ದಾಗ ನಾವು ಉಸಿರು ಸಿಕ್ಕಿ ಹೇಗೆ ಒದ್ದಾಡ್ತೇವೆ ಆ ರೀತಿಯಾದ ಸಂಕಟಗಳು ಕಾರಣವಾಗುತ್ತೆ. ಹಾಗಾಗಿ ಸುಮತಿಯವರೇ, ಇಲ್ಲಿ ನಾವು ಯಾವ ರೀತಿ ಪ್ರಿಪೇರ್ ಆಗಿದ್ದೀವಿ ಅನ್ನೋದ್ರ ಮೇಲೆ ಈ ಒಂದು ಮೂಡ್, ಚಿತ್ತ ಅನ್ನೋದು ನಿಂತಿರತ್ತೆ ಅನ್ನೋದು ನಾನು ಇದುವರೆಗೆ ಕೇಳಿದ ವಿಚಾರ. ಹೇಳಿ ಸುಮತಿಯವರೇ, ಇದು ಪ್ರಶ್ನೆ ಇದೆಯಾ? ಹಾ ಸರ್, ಅದೀಗ ಅನುಷ್ಠಾನ ಅಂತ ಹೇಳ್ತಾ ಇದೀರಲ್ಲ, ಅಂದ್ರೆ ಈಗ ತ್ರ್ಯಂಬಕಂ ಯಜಾಮಹೇ ಆ ಮಂತ್ರನ ಹೇಳೋದೇ ಅನುಷ್ಠಾನನಾ? ಎಕ್ಸಾಕ್ಟ್ಲಿ. ಅಂದ್ರೆ ಅಲ್ಲಿ ಮೃತ್ಯುವನ್ನ ಜಯ ಅಂದ್ರೆ ನಾವು ನೋವು, ಗಾಬರಿ, ಸಂಕಟ ಇವುಗಳಿಂದ ನಾವು ಆಚೆ ಬಂದು ನಮಗೆ ಬೇಕಾದ ದಿಕ್ಕಿನಲ್ಲಿ ನಾವು ನಮ್ಮ ಪ್ರಾಣವನ್ನು ಮನಸ್ಸಿನಿಂದ ಇಂದ್ರಿಯಗಳ ಒಡಗೂಡಿ ಚಲಿಸಿ ನಮ್ಮ ಗುರಿಯನ್ನು ತಲುಪಿಕೊಳ್ಳಲಿಕ್ಕೆ, ಅಂದರೆ ಟು ಹ್ಯಾವ್, ಟು ಪೊಸೆಸ್ ಆ್ಯಂಡ್ ಟು ನಮ್ಮ ಮೂಡ್ ಆ ಟೈಮಲ್ಲಿ 432 ಹರ್ಟ್ಸ್ ಅಥವಾ ಅದಕ್ಕಿಂತ ಮೇಲ್ಪಟ್ಟ ಸಂತೋಷದಾಯಕವಾದ ಪ್ರೀತಿ, ವಾತ್ಸಲ್ಯ, ಆನಂದ, ಈ ರೀತಿಯಾದ ವಿಚಾರಗಳಲ್ಲಿ ನಮ್ಮ ಸ್ಥಿತಿಗತಿಗಳನ್ನು ಇಟ್ಟುಕೊಳ್ಳಲಿಕ್ಕೆ ಬೇಕಾಗಿರುವ ಮಂತ್ರದ ಅನುಷ್ಠಾನ ಅದು. ಅರ್ಥ ಆಯ್ತಾ ಸುಮತಿಯವರೇ? ಸರ್, ಅರ್ಥ ಆಯ್ತು. ಅದನ್ನ ನಾವು ದೇವ್ರ ಪೂಜೆ ಮಾಡ್ಬೇಕಂದ್ರೆ ಹೇಳ್ಕೋಬೇಕಾ ಅಥವಾ ಮಲಗ್ಬೇಕಾದ್ರೆ ಒಂದ್ಸಲ ಹೇಳ್ಕೋಬೇಕಾ? ಯಾವ ತರ ಹೇಳ್ಕೋಬೇಕು, ಆಮೇಲೆ ಎಷ್ಟು ಸಲ ಹೇಳ್ಕೋಬೇಕು, ಆತರ ಕನಿಷ್ಠ ದೇವ್ರ ಪೂಜೆ ಅಂತ ಏನಿಲ್ಲ. ಯಾವುದೇ ಸಮಯದಲ್ಲಿ ಅದನ್ನು ಒಂದು 108 ಬಾರಿ ಅನುಷ್ಠಾನ ಮಾಡ್ತಾ ಬಂದರೆ ಅದು ಈಗ ಏನು ಗೊತ್ತಾಗೋದಿಲ್ಲ, ನಿಮ್ಮ ಮರಣ ಕಾಲದಲ್ಲಿ ನಿಮಗೆ ಅದರ ಅನುಭವ ಬರುತ್ತೆ. ಈಗ ನಾನೇನು ಹೇಳ್ತಾ ಇದ್ದೀನಿ, ಇದನ್ನು ಇಲ್ಲಿ ಪ್ರೂವ್ ಮಾಡಿ ತೋರ್ಸೋಕ್ಕಾಗೋಲ್ಲ. ಅಥವಾ ನಮ್ಮ ಈ ಉತ್ಕರ್ಷಣಂ ಅನ್ನೋ ನಮ್ಮ ಸಂಸ್ಥೆಗೆ ಬಂದು 10 ದಿನ ಆಫ್ಲೈನ್ ಟ್ರೈನಿಂಗ್ ತಗೊಂಡು ಇಲ್ಲಿ ಆ ಒಂದು ಪರಿಸರದಲ್ಲಿ ಆ ಒಂದು ಅನುಷ್ಠಾನವನ್ನು ನೀವು 10 ದಿನ ಕೈಗೊಂಡ್ರೆ, ಅಥವಾ ಆನ್ಲೈನಲ್ಲಿ ರಾತ್ರಿ ಹೊತ್ತು 10ರಿಂದ ಬೆಳಗ್ಗೆ 6 ನಿದ್ದೆ ಮಾಡುವ ಬದಲು ಈ ಅನುಷ್ಠಾನವನ್ನು ಆ ಸಮಯದಲ್ಲಿ ಕೈಗೊಂಡರೆ ಇದು ನಿಮಗೆ ಭಾಳ ಉಪಯುಕ್ತವಾಗುತ್ತೆ ಅಂತ ಹೇಳ್ತೀನಿ ಮೇಡಮ್. ಕೇಳಿ ಕೀರ್ತಿಯವರೇ. ಕೀರ್ತಿಯವರೇ ಹೇಳಿ. ಸಾರಿ ಸರ್. ಸರ್, ಈ ಕೆಲವೊಬ್ರು ಈ ಸಾವನ್ನ ಈಗ ಅನುಷ್ಠಾನ ಮಾಡ್ದೇನೆ ನಂಗೆ ಏನು ಭಯನೂ ಪಡ್ದೇನೆ ನಂಗೆ ಈ ಜೀವನ ಸಾಕು ಅಂತ ಹೀಗೆ ಅವರು ಮ್ಯಾನಿಫೆಸ್ಟ್ ಮಾಡೋದು, ಅದು ಹೇಗೆ ಇರ್ತಾರದು? ಅಂದ್ರೆ ಈಗ ಸಾಕಪ್ಪ, ಇಷ್ಟು ಈ ಏನೇನ್ ಅನ್ಭೋಗ್ಸ್ಬೇಕು ಈ ಜೀವನದಲ್ಲಿ ಅನ್ಭೋಗ್ಸಿದೀನಿ, ಇನ್ನ ನೆಕ್ಸ್ಟ್ ಜನ್ಮ ಬೇಕು ಅಂತ ಏನು ಅವ್ರು ಬಯಸ್ತಾರೆ, ಅದು ಹೇಗೆ ಸರ್? ಅದು ಇದಕ್ಕೆ ಏನಾದ್ರು ರಿಲೇಟ್ ಇದೆಯಾ, ಅಥವಾ ಅವರು ಜೀವನ ಸಾಕಾಗಿ ಅಂತಿರ್ತಾರ, ಅಥವಾ ಹೇಗೆ ಸರ್ ಅದು? See, these things if you execute in disguise, ಅದು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ನಮ್ಗೆ ಅರ್ಥ ಆಯ್ತಾ? ನೆಗೆಟಿವ್ ಥಾಟ್ಸ್ ಅಂದರೆ ಡಿಸ್ಗಷನ್ ಅಂದರೆ
ಜಿಗುಪ್ಸೆ, ಈ ಜೀವನದ ಬಗ್ಗೆ ಅಥವಾ ಸಂಬಂಧಗಳ ಬಗ್ಗೆ ಅಥವಾ ನಾವು ಇರುವ ಎನ್ವಿರಾನ್ಮೆಂಟ್ ಬಗ್ಗೆ ಯಾವುದೇ ಒಂದು ವಿಚಾರದಲ್ಲಿ ಜಿಗುಪ್ಸೆ ಹೊಂದಿ ಆಕ್ರೋಶಗೊಂಡು ಸಾಕಪ್ಪ ಸಾಕು ಈ ಜೀವನ ಆ ಥರ ಯಾವುದೇ ಭಾವ ನೆಗೆಟಿವ್ ಚಿತ್ತದಲ್ಲಿದ್ದರೆ ಅದು ಉಪಯೋಗಕರವಲ್ಲ. ಅವರಿಗೂ ಸಾಯುವಾಗ ಗಾಬರಿ ಉಂಟಾಗತ್ತೆ, ಪೇನ್ಫುಲ್ಲಾಗಿರುತ್ತೆ. ಯಾರು ಆನಂದದಲ್ಲಿ ಈ ನಿರ್ಧಾರವನ್ನು ಕೈಗೊಳ್ತಾರೆ ಅಂದರೆ ಬ್ರೇವರಿ, ಓನ್ಲಿ ಲಕ್ ಫೇವರ್ಸ್ ದ ಬ್ರೇವ್ ಅಂತ ಕೇಳಿದ್ದೀರ. ಅಂದರೆ ಧೀರತನದಲ್ಲಿ ಯಾರು ಈ ಜೀವನವನ್ನು ಪ್ರೀತಿಸುತ್ತಾ, ಈ ಬ್ರಹ್ಮಾಂಡವನ್ನು ಪ್ರೀತಿಸುತ್ತಾ, ತನ್ನ ಅಸ್ತಿತ್ವವನ್ನು ಪ್ರೀತಿಸುತ್ತಾ, ತನ್ನ ಮುಂದಿನ ನಡೆಯನ್ನು ಪ್ರೀತಿಸುತ್ತಾ, ತನ್ನ ಸಂಸಾರವನ್ನು ಪ್ರೀತಿಸುತ್ತಾ, ತನ್ನ ಸಂಬಂಧಗಳನ್ನು ಪ್ರೀತಿಸುತ್ತಾ, ಎಲ್ಲವನ್ನೂ ಮಾಡುತ್ತಾ ಕೇವಲ ಒಂದು ಅತ್ಯಂತ ಉತ್ಸಾಹದಾಯಕವಾಗಿ, ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ, ಪಾಸಿಟಿವ್ ಧನಾತ್ಮಕ ಚಿಂತನೆಯಿಂದ ಯಾರು ಇದನ್ನು ಜೀವನದಲ್ಲಿ ಕೈಗೊಳ್ಳುತ್ತಾರೆ ಅವರಿಗೆ ಅವರು ಮರಣಕಾಲದಲ್ಲಿ ಧನಾತ್ಮಕವಾದ ಚಿಂತನೆ ಸಹಾಯಕ್ಕೆ ಬರುತ್ತೆ, ಅವರಿಗೆ ಉಪಯೋಗವಾಗುತ್ತೆ. ವಿನಃ ಇಲ್ಲಿ ದುಃಖ, ದ್ವೇಷ, ಸೇಡು, ಅಸಹಾಯಕತೆ, ಜಿಗುಪ್ಸೆ ಈ ರೀತಿಯಾದ ಯು ಮೆನ್ಷನ್ ಎನಿ ನೆಗೆಟಿವ್ ಥಾಟ್ಸ್ ಅದು ಯಾವುದು ಹೆಲ್ಪ್ಫುಲ್ ಆಗೋದಿಲ್ಲ ಕೀರ್ತಿ ಅವರೇ. ಓಕೆ. ಆಮೇಲೆ ಸರ್ ಇನ್ನೊಂದು ಅದು ಒಂದು ಶ್ಲೋಕ ಬರುತ್ತಲ್ಲ ಸರ್, ಅದರೂ ಹೇಳ್ಕೋಬಹುದಾ? ಅನಾಯಸೇನ ಮರಣಂ ವಿನಾದೈವೇನ. ಹೌದು ಹೌದು ಹೌದು. ಆದರೆ ಯಾವುದೇ ಆ ಶ್ಲೋಕ, ಅದು ಶ್ಲೋಕ, ಅದಕ್ಕಿಂತ ಅದು ಆಕ್ಚುಲಿ ಇಟ್ ಈಸ್ ಫಾರ್ ಟು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಬಟ್ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕವೇ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಒಂದು ಮಂತ್ರದ ಅನುಷ್ಠಾನ, ಮಂತ್ರವೇ ಬೇರೆ ಶ್ಲೋಕವೇ ಬೇರೆ. ಮಂತ್ರದ ಅನುಷ್ಠಾನದಿಂದ ಪ್ರಾಕ್ಟಿಕಲ್ ಆಗಿ ಅನುಷ್ಠಾನ ಬರುತ್ತೆ. ನೀವು ಹೇಳ್ತಾ ಇರೋದು ಶ್ಲೋಕ, ಅದು ಅರ್ಥ ಮಾತ್ರಕ್ಕೆ, ಅಂದರೆ ರಿಯಾಲಿಟಿಗಲ್ಲ ಅದು. ಅಂದ್ರೆ ಇಟ್ ವಾಂಟ್ ಕ್ರಿಯೇಟ್ ಅಫರ್ಮೇಷನ್ ಅಂತಾನು ಕನ್ಸಿಡರ್ ಮಾಡಲ್ವಾ ಸರ್? ಅದರಿಂದ ನಿಮ್ಗೆ ಯಾವ ಅಂದ್ರೆ ನಿಮ್ಮ ತಿಳುವಳಿಕೆಗಾಗಿ ಅದಿರುವುದೇ ವಿನಃ ಅನುಷ್ಠಾನಕ್ಕಾಗಿ ಅಲ್ಲ. ಹಾಗಾಗಿ ನಾನು ಇದು ನಿಮಗೆಲ್ಲ ಬೇಕೋ ಬೇಡವೋ ಪ್ರತಿ ಸೋಮವಾರ ರುದ್ರವನ್ನು ಯಾಕೆ ಹೇಳ್ತೀನಿ, ಅಟ್ಲೀಸ್ಟ್ ವಾರಕ್ಕೊಂದ್ಸಲಿ ಆ ಒಂದು ಮೂಡಲ್ಲಿ ನಾವು ಬಂದು ಅದನ್ನು ಅಭ್ಯಾಸ ಮಾಡ್ತಾ ಬಂದರೆ ಪ್ರತಿ ಸೋಮವಾರ ಈ ಒಂದು ಮಂತ್ರಗಳಿಂದ ರುದ್ರಾಚಮೆಯಿಂದ ನಮಗೆ ಈ ಒಂದು ಮೂಡ್ ಬರೋ ಚಾನ್ಸಸ್ ಇರುತ್ತೆ. ನಮ್ಮ ಮರಣ ಕಾಲದಲ್ಲಿ ಯಾರಿಗೆ ಮರಣ ಸಮೀಪಿಸ್ತಿರುತ್ತೆ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಕಡೆ ಕಾಲದಲ್ಲಿ ಅವರು ಈಗಿಂದ ಅನುಷ್ಠಾನ ಮಾಡ್ಕೊಂಡ್ಬಂದರೆ ತ್ರ್ಯಂಬಕಂ ಯಜಾಮಹೇ ಮಂತ್ರವನ್ನು ಹೇಳ್ಕೊತಾ ಬಂದರೆ ಆ ಕಾಲದಲ್ಲೂ ಪರಮಾತ್ಮ ರುದ್ರನನ್ನು ಪರಿಗಣಿಸಿ ಆ ಮಂತ್ರವನ್ನು ಇಲ್ಲಿ ಅನುಷ್ಠಾನ ಮಾಡಿದರೆ ಅಲ್ಲಿ ನೆನಪು ಬರ್ತದೆ. ಆಗ ಪಾಸಿಟಿವ್ ನೋಟಲ್ಲಿ ಹೆಚ್ಚು ಸಂಕಟ, ಹೆಚ್ಚು ನೋವು, ಗಾಬರಿ ಇಲ್ಲದೆ ನಿಮ್ಮ ಮುಂದಿನ ನಡೆಯನ್ನು, ನಿಮ್ಮ ಮುಂದಿನ ಮಾರ್ಗವನ್ನು ಕ್ರಮಿಸಬಹುದಾಗಿದೆ. ಕೀರ್ತಿ ಅವರೇ ಕೇಳಿ. ಆನಂದ್ ಅವರೇ ಸರ್, ಈಗ ಇದು ಮೃತ್ಯುಂಜಯ ಮಂತ್ರ ನಾನು ದಿವಸ ಬೆಳಿಗ್ಗೆ ಹೇಳ್ತೀನಿ. ಆದ್ರೆ ಕೆಲವ್ರು ಹೇಳ್ತಾರೆ ಇದನ್ನ ತುಂಬಾ ಫಾಸ್ಟ್ ಆಗಿ ಹೇಳ್ಬೇಕು. ನಾನು ಫಾಸ್ಟ್ ಆಗಿ ಹೇಳ್ತೀನಿ. ಅಂದ್ರೆ ನಾನು ಒಂದು ಅರ್ಧ 20 minutes ಅಲ್ಲಿ 3 ಮಾಲೆ ಹೇಳ್ತೀನಿ. ಅದು ಸರಿನಾ? ಅಥವಾ ಅದನ್ನ ನೀವ್ ಹೇಳ್ತಿರಲ್ಲ ಹಾಗೆ ಒಂದು ಇದರಲ್ಲಿ ಶ್ಲೋಕ ಇದನ್ನ ಕರೆಕ್ಟ್ ಆಗಿ ಹೇಳ್ಕೊಂಡು ಒಂದೇ ಮಾಲೆ ಆದ್ರೂ ಕೂಡ ಕರೆಕ್ಟ್ ಆಗಿ ಹೇಳೋದು ಇಂಪಾರ್ಟೆಂಟ್ ಅಂತ? ಒಂದೇ ಮಾಲೆ ಆದ್ರೂ ಕರೆಕ್ಟ್ ಆಗಿ ಹೇಳಬೇಕು. ಯಾಕೆ ಅಂದ್ರೆ ದ ಸೈಕಾಲಜಿ ಆಫ್ ವೇದ, ಋಷಿಗಳೇನು ಹೇಳ್ತಾರೆ, ಬಾಹ್ಯ ಜಗತ್ತಿನಲ್ಲಿ ವೇಗಕ್ಕೆ ಮಹತ್ವ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ತಟಸ್ಥಕ್ಕೆ ಮಹತ್ವ. ಉದಾಹರಣೆಗೆ ನಾವು ಜಿಮ್ಗೆ ಹೋಗ್ತೀವಿ, ಮೋರ್ ರಿಪಿಟೇಷನ್ಸ್, ಮೋರ್ ಲಿಫ್ಟಿಂಗ್, ಡೂಯಿಂಗ್ ಮೋರ್ ಥಿಂಗ್ಸ್ ಇನ್ ಲೆಸ್ ಟೈಮ್, ಇಟ್ ವಿಲ್ ಗಿವ್ ಯು ದ ಬಾಡಿ, ಮಸಲ್ ಬಿಲ್ಡ್ ಆಗುತ್ತೆ. ಅದೇ ಯೋಗದಲ್ಲಿ ಒಂದೇ ಪೋಸ್ಚರಲ್ಲಿ ಎಷ್ಟು ಹೊತ್ತು ನಾವು ಸಮಯವನ್ನು ಕಳೀತೇವೆ ಅಷ್ಟು ಉಪಯೋಗ. ಅಂದರೆ ವೇಗ ಬಾಹ್ಯ ಜಗತ್ತಿನ ಕೆಲಸಗಳಿಗೆ ಉಪಯೋಗ, ಆಧ್ಯಾತ್ಮ ಅನುಷ್ಠಾನಗಳಿಗೆ ನಮ್ಮ ನಿಧಾನ. ಅದೇ ಅದರಿಂದ ಪ್ರಾಕ್ಟಿಕಲಿ ಎಕ್ಸಿಕ್ಯೂಷನ್ ಆಗುತ್ತೆ. ಆನಂದ್ ಅವರೇ ಅರ್ಥ ಆಯ್ತಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಕೇಳಿ ಸುಮತಿ ಅವರೇ. ಸರ್, ಈಗ ಮನೆಯಲ್ಲಿ ಯಾರಾದ್ರೂ ತುಂಬಾ ವಯಸ್ಸಾಗಿರೋರು ಇದ್ದಾಗ ಅವ್ರಿಗೆ ಈ ತರ ಅನುಷ್ಠಾನ ಎಲ್ಲ ಮಾಡೋದಕ್ಕೆ
ಆಗದೆ ಇರ್ಬೋದು, ಅಥವಾ ಅವ್ರಿಗೆ ಮನಸ್ಸಿಗೆ ಅವ್ರಿಗೆ ಅಂದ್ರೆ ಒಪ್ಪಿಗೆ ಇಲ್ಲದೆ ಇರ್ಬೋದು. ಅವಾಗ ಅದನ್ನ ನಾವು ಪ್ಲೇ ಮಾಡ್ಬೋದು ಸರ್, ಅವರಿಗೆ ಕೇಳೋ ಹಾಗೆ ಮಾಡ್ಬೋದು. ಆದರೆ ನೋಡಿ, ಇದಕ್ಕೆ ಸ್ವಂತ ಒಪ್ಪಿಗೆ ಇಲ್ಲದಿದ್ದರೆ, ನಮ್ಮ ಮನಸ್ಸಿನಲ್ಲಿ ಪ್ರತಿರೋಧವಿದ್ದರೆ, ಈಗ ಉತ್ಕರ್ಷಣ ನಾವಿಲ್ಲಿ ಮಾಡಿದ್ದೀನಿ, ಇಲ್ಲಿ ಅಲ್ಲಿ ಬಂದ್ಬಿಟ್ಟು ಸಂಪೂರ್ಣ ಪ್ರತಿರೋಧ, ಅಂದರೆ ನನಗೆ ಇದಕ್ಕೆ ಬೇಡ 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 ಅಂತ ಸಂಬಂಧ, ಈ ಥರದ ಕೆಲವು ಜನ ಬಂದಾಗ ನೋಡಿದ್ದೇನೆ. ಆ ರೀತಿ ಆದಾಗ ಏನೂ ಉಪಯೋಗ ಆಗೋದಿಲ್ಲ. ಇಲ್ಲಿ ನೋಡಿ, ವೇದ ಋಷಿಗಳ ಪ್ರಕಾರದಲ್ಲಿ ಪ್ರತಿಯೊಂದು ವಿಚಾರವೂ ಕೂಡ ಅನುಮತಿ, ಪರ್ಮಿಷನ್. ಅಂದರೆ ನಾವು ಯಾವುದೇ ಎನ್ವಿರಾನ್ಮೆಂಟಲ್ಲಿರಲಿ, ಆ ಯಾವ ವಿಚಾರವನ್ನು ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ, ಯಾವ ವಿಚಾರಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಅಂದರೆ ಆರ್ ವಿ ಅಲೋಯಿಂಗ್ ಅವರ್ ಸೆಲ್ವ್ಸ್ ಟು ಡೂ ದಿಸ್ ಆರ್ ನಾಟ್? ಆ ಥರ ಯಾವ ವಿಚಾರಕ್ಕೆ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ? ದೇವಸ್ಥಾನದಲ್ಲಿ ದೇವರ ಮುಂದೆ ನಿಂತುಕೊಂಡು ಎಲ್ಲರ ಕಣ್ಣಿಗೆ ಕಾಣುವಂತಹ ಮಹಾನ್ ಭಕ್ತ, ಅವನ ಮನಸ್ಸಿನಲ್ಲಿ ಯಾವುದು ಕೆಟ್ಟ ವಿಚಾರಕ್ಕೆ ಅನುಮತಿ ಕೊಟ್ಟಿದ್ದರೆ ಪ್ರಯೋಜನವಿಲ್ಲ. ಸಂತೆಯಲ್ಲಿ ನಿಂತ ಕಬೀರ, ಅಲ್ಲಿ ಎಲ್ಲವೂ ಜಗತ್ತಿನ ವ್ಯಾಪಾರದ ನಡುವೆ ಅವನು ಕೇವಲ ಭಗವಂತನ ಧ್ಯಾನಕ್ಕೆ ಅನುಮತಿ ಕೊಟ್ಟಿದ್ದಾನೆ, ಅವನು ಸಂತ. ಆ ರೀತಿಯಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ನಾವು ಟೇಪ್ ರಿಕಾರ್ಡ್ ಹಾಕ್ಬೋದು, 1000 ಸಲ ಏನಾರ ಮಾಡ್ಬೋದು, ಅನುಮತಿಸುತ್ತಿದ್ದೇವಾ? ಈಗ ಉದಾಹರಣೆ, ಲಕ್ಷ್ಮಿಯವರು, ಅಕ್ಷಯವರ ತಾಯಿಯವರು ಬಂದಿದ್ದಾರೆ. ಅವರಿಗೆ ಅವರು ಮೊದಲನೇ ದಿನದಿಂದ ಈ ಎಲ್ಲವನ್ನು ಸ್ವೀಕೃತ ಮಾಡಿರೋದ್ರಿಂದ ನಮ್ಮ ಉತ್ಕರ್ಷಣಮ್ಮಲ್ಲಿ ಅವರಿಗೆ ಅವರ ಧ್ವನಿ, ಕೆಲವು ವಿಚಾರಗಳು ಸರಿಯಾಗಿವೆ 3 ದಿನಕ್ಕೆ. ಹೇಗೆ? ಇದು ನಾನು ಮಾಡಿರೋ ಮ್ಯಾಜಿಕ್ ಅಲ್ಲ, ಅಲ್ಲಿ ಬರುವ ಮಂತ್ರಗಳನ್ನು, ಅಲ್ಲಿರುವ ಟ್ರೀಟ್ಮೆಂಟಿಗೆ ಅವರು ತಮ್ಮನ್ನು ತಾವು ಅನುಮತಿಸಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಪ್ರಯೋಜನ ಬರ್ತಾ ಇದೆ. ಇಲ್ಲಿ ಉತ್ಕರ್ಷಣೆಗೆ ಬಂದವ್ರಿಗೆ, ಇಲ್ಲಿ ಯಾರೆಲ್ಲ ಬಂದಿದ್ದೀರಾ ಅವರಿಗೆ ಅನುಭವಗಳಲ್ಲಿ ತಿಳಿಯಬರುತ್ತೆ. ಅರ್ಥ ಆಯ್ತಾ? ಅನುಮತಿ, ಸುಮತಿಯವರೇ, ಅನುಮತಿ ಇಲ್ಲದೆ ನೀವು ಏನೇ ಮಾಡಿದ್ರು, ವ್ಯಕ್ತಿ ಅನುಮತಿಸದೆ, ಅನುಮತಿ ಅಂದರೆ ಬಾಯಲ್ಲಿ ಅಥವಾ ಒಂದು ಇದಕ್ಕೆ ಸಿಗ್ನೇಚರ್ ತಗೊಳ್ಳೋದಲ್ಲ, ಅವನ ಮನಸ್ಸಿನಲ್ಲಿ ಅನುಮತಿ ಬೇಕು, ಮಾನಸಿಕವಾಗಿ. ಓಕೆ ಸರ್. ಅಂದ್ರೆ ಬೈ ಚಾನ್ಸ್ ಮನಸ್ಸಿನಲ್ಲಿ ಅನುಮತಿ ಕೊಟ್ಟಿದ್ರೆ, ಎಕ್ಸ್ಟರ್ನಲಿ ನಾವು ಸುಮ್ಮನೆ ಪ್ಲೇ ಮಾಡಿದ್ರು ಸಹ ಅದು ಹೌದು 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 ಹೌದು. ಕೇಳಿ ಲಕ್ಷ್ಮಿಯವರೇ, ಲಕ್ಷ್ಮಿಯವರೇ ಕೇಳಿ. ಸರ್ ನಾನು ಹೇಳಿ ಸುಧಾ ಅವರೇ. ಸರ್, ನೀವ್ ಹೇಳೋದ್ರಲ್ಲಿ ನಾನ್ ಅರ್ಥ ಮಾಡ್ಕೊಂಡಿದ್ದೆ ಏನಂದ್ರೆ, ಇವಾಗ ನಾವು ಸಾಯೋ ಪರಿಸ್ಥಿತಿ ಏನಾಗಿದ್ರು ಬರಲ್ಲ, ಅಂದ್ರೆ ನೋವು ತಿಂತಾ ಇದ್ರುನು, ಏನೇ ಕಷ್ಟ ಪರಿಸ್ಥಿತಿ ಇದ್ರುನು ನಾವು ಹೋಗೋ ಮೊಮೆಂಟ್ ಅಲ್ಲಿ ಖುಷಿಯಾಗಿ ಆನಂದದಿಂದ ಮುಕ್ತಿ ಪಡ್ಕೋಬೇಕು. ಅಂದ್ರೆ ಆನಂದದಿಂದ ಹೋಗ್ಬೇಕು ಹೊರತು ಸಂಕಟಪಟ್ಟಿ ನೋವಾಗ್ತಿದ್ಯಪ್ಪ ನನ್ ಜೀವ ಹೋಗ್ಲಪ್ಪ ಅನ್ನೋದಕ್ಕಿಂತ, ಎಷ್ಟೇ ನೋವಾದ್ರುನು, ಏನೇ ಕಷ್ಟ ಇದ್ರುನು ಆ ಹೋಗೋ ಪ್ರೊಸೆಸ್ ಅಲ್ಲಿ ನಾನು ಇವಾಗ ಹೋಗ್ತಾ ಇದ್ದೀನಿ, ನಾನ್ ನೆಕ್ಸ್ಟ್ ಇದಕ್ಕೆ ಜರ್ನಿ ಹೋಗ್ತಾ ಇದ್ದೀನಿ, ಸೊ ಖುಷಿಯಾಗಿ ಆನಂದದಿಂದ ಹೋಗ್ಬೇಕು ಅನ್ನೋ ತಗೊಂಡ್ರೆ, ಸಂಕಲ್ಪ ತಗೊಂಡ್ರೆ ಮಾತ್ರ ನಾವು ನೆಕ್ಸ್ಟ್ ಇದಕ್ಕೆ ಈಸಿಯಾಗಿ ಮೂವ್ ಆಗ್ತೀವಿ ಸರ್. ಎಕ್ಸಾಕ್ಟ್ಲಿ. ಅದನ್ನ ನಾವಿಲ್ಲಿ ಅನುಭವಿಸುವ ಕಷ್ಟ, ನಷ್ಟ, ತೊಂದರೆ, ಮಾನಸಿಕ ತೊಂದರೆ, ದೈಹಿಕ ತೊಂದರೆ, ಎರಡನ್ನೂ ನಾವು ಇಲ್ಲಿ ಆ ಒಂದು ನೆಗೆಟಿವ್ ಸಿಚುಯೇಷನ್ಸ್ಗಳಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಸಂತೋಷವಾಗಿ ಇರಬಲ್ಲೆವಾ ನಾವು? ಇಲ್ಲಿ ಈಗ ಬದುಕಿರಬೇಕಾದ್ರೆ ಅದನ್ನು ಮಾಡ್ತಾ ಬಂದಾಗ ನಮಗೆ ಮರಣ ಕಾಲದಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯವಾಗುತ್ತೆ ಸುಧಾವರೆ. ಇಲ್ಲದಿದ್ದರೆ ಇಲ್ಲ. ಆ ಒಂದು ಮೂಮೆಂಟಲ್ಲಿ ಮಾತ್ರ ಬರೋದಿಲ್ಲ. ಇಲ್ಲಿ ಬದುಕಿರಬೇಕಾದರೆ ಇರುವಂತಹ ಕಷ್ಟ, ನಷ್ಟ, ಸಂಕಷ್ಟಗಳಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ನಾವು ನಗ್ತಾ ಇದ್ದೇವಾ? ಕಾಯ, ವಾಚ, ಮನಸ. ದೈಹಿಕವಾಗಿ ಮಾತಿನ ಪ್ರಕಾರದಲ್ಲಿ, ಮನಸ್ಸಿನ ಪ್ರಕಾರದಲ್ಲಿ ನಾವು ಈ ಅಭ್ಯಾಸವನ್ನು ಬದುಕಿರಬೇಕಾದರೆ, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಹೊಂದಿರಲಿ, ನಾನು ಸದಾ ನಿತ್ಯ ಸಂತೋಷದಲ್ಲಿರ್ತೇನೆ ಅಂತ ಅಂದ್ಕೊಂಡು ಏನೇ ಆದರೂ ಸಂತೋಷದಲ್ಲಿ ಇರುವಂಥ ಮನುಷ್ಯನಿಗೆ ಮರಣಕಾಲದಲ್ಲಿ ನೀವು ಹೇಳಿದ ಹಾಗೆ ಮಾಡೋದಕ್ಕೆ ಸಾಧ್ಯ. ಗೊತ್ತಾಯ್ತಾ? ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ. ಓಕೆ. ಇಲ್ಲಿ
ಮುಂದೆ ಏನು ಪ್ರಶ್ನೆ ಇಲ್ಲ ಅಂತಂದರೆ, ಈ ರೀತಿಯಾಗಿ ಈ ಉದಾನ ವಾಯುವಿನಿಂದ, ಅಂದರೆ ಉದಾನ ವಾಯು ಅನ್ನೋದು ನಮ್ಮಲ್ಲಿ ಇರುವ ಆ ಒಂದು ಮನಸ್ಸು, ಇಂದ್ರಿಯ, ಅವುಗಳು ಯಾವ ದಿಕ್ಕಿನಲ್ಲಿವೆ, ಅಂದರೆ ಯಾವ ಮೂಡ್ಸ್, ಯಾವ ಭಾವದಲ್ಲಿವೆ, ಆ ಪ್ರಕಾರವಾಗಿ ಆಯಾ ಸಂಬಂಧವಾದ ಲೋಕಕ್ಕೆ ಮರಣಿಸಿದ ವ್ಯಕ್ತಿಯನ್ನು ಕರೆದುಕೊಂಡು ಹೋಗುತ್ತೆ ಎನ್ನುವುದು 9 ಮತ್ತು 10ನೇ ಮಂತ್ರಗಳ ಒಂದು ಸಾರಾಂಶ. ಆ 2 ಮಂತ್ರವನ್ನು ಮತ್ತೆ ಹೇಳ್ತೇನೆ. ತೇಜೋ ಹವಾ ಉದಾನಸ್ತಸ್ಮಾದುಪಶಾಂತ ತೇಜ ಪುನರ್ಭವಮಿಂದ್ರಿಯೈರ್ಮನಸಿ ಸಂಬದ್ಯಮಾನೈ, ಅದು 9ನೇ ಮಂತ್ರ. 10ನೇ ಮಂತ್ರ ಯಶ್ಚಿತ್ತಸ್ತೈನೇಶ ಪ್ರಾಣಮಾಯಾತಿ ಪ್ರಾಣಸ್ತೇಜಸ ಯುಕ್ತ ಸಹಾತ್ಮನ ಯಥಾ ಸಂಕಲ್ಪಿತಂ ಲೋಕಂ ನಯತಿ. ನೋಡಿ, ಯಥಾ ಸಂಕಲ್ಪಿತಂ ಲೋಕಂ ನಯತಿ. ನಿಮ್ಮ ಭಾವ ಈಗಿನಿಂದ ಸೆಟ್ ಮಾಡಿಕೊಂಡಿದ್ದರೆ ಆ ಭಾವಗಳ ಪ್ರಕಾರದಲ್ಲಿ ನೀವು ಮಾಡಿದ ಬದುಕಿದ್ದಾಗ ಸಂಕಲ್ಪಿಸಿದ ಜನ್ಮಕ್ಕೆ ಅಥವಾ ಮೋಕ್ಷಕ್ಕೆ ಅಥವಾ ಲೋಕಕ್ಕೆ ಅಥವಾ ಕೇವಲ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೆ. ಯಾವುದು? ಈ ಉದಾನವಾಯು. ಈ ಉದಾನವಾಯು ಎನ್ನುವುದೇ ತೇಜಸ್ಸು. ಸೂರ್ಯನಿಂದ ಬರುವಂತಹ ಆ ಒಂದು ತೇಜಸ್, ಬೆಳಕು ಅಥವಾ ಹೊಳಪು ಅಥವಾ ಬ್ರಿಲಿಯನ್ಸ್ ಅಥವಾ ಲುಮಿನೇಷನ್ ಏನು ಕರಿತೀವಿ, ಅಥವಾ ನಮ್ಮಲ್ಲಿರುವ ಒಂದು ಬ್ರಿಲಿಯನ್ಸಿ, ಇವುಗಳು ಅಂದರೆ ನಮ್ಮ ಕರ್ಮ, ನಮ್ಮ ಬುದ್ಧಿಗೆ ಅನುಸಾರವಾಗಿ ಚಿತ್ತ, ಕರ್ಮದ ಅನುಸಾರವಾಗಿ ಬುದ್ಧಿ, ಬುದ್ಧಿಯ ಅನುಸಾರವಾಗಿ ಚಿತ್ತ, ಆ ಚಿತ್ತದ ಅನುಸಾರವಾಗಿ ಈ ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸು, ಇವುಗಳ ಅನುಸಾರವಾಗಿ ನಮ್ಮ ಮುಂದಿನ ಪ್ರಯಾಣ. ಇದು ಈ 2 ಮಂತ್ರಗಳ ಒಂದು ಸಾರಾಂಶ. ಇನ್ನುವಲ್ಲಿಗೆ ಇವತ್ತಿನ ಈ 2 ಮಂತ್ರಗಳನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಕೇಳಪ್ಪ ಅಕ್ಷರ. ಸರ್, ಪಾಮ್ ಲೈನ್ಸ್ ಮತ್ತೆ ಪಾಮ್ ಹಿಸ್ಟ್ರಿಯ ಸೈನ್ಸಿನ ಸಿಗ್ನಿಫಿಕೆನ್ಸ್ ಹೇಗೆ ಸರ್? ಅಂದ್ರೆ ಅದು ಫಂಡಮೆಂಟಲ್ ಏನು ಸರ್ ಪಾಮ್ ಲೈನ್ಸ್ ಇಂದು? ಪಾಮ್ ಲೈನ್ಸ್ ಅಂತಂದರೆ ನಮ್ಮ ಸ್ವಧರ್ಮ ಏನಿದೆ, ಅಂದರೆ ವಾಟ್ ವಿ ಆರ್ ಅನ್ನೋ ರೆಪ್ರೆಸೆಂಟ್ ಮಾಡುವಂತಹ, ಸ್ವಧರ್ಮದ ರೆಪ್ರೆಸೆಂಟ್ ಮಾಡುವಂತಹ ಗೆರೆಗಳೇ ಪಾಮ್ ಹಿಸ್ಟ್ರಿ. ಗೊತ್ತಾಯ್ತೇನಪ್ಪ? ಅಂದ್ರೆ ಅದು ಕಾಲ ಕಾಲಕ್ಕೆ ಬದಲಾಗುತ್ತೆ ಸರ್. ಹೌದು, ನಮ್ಮ ಬುದ್ಧಿ, ನಮ್ಮ ಕರ್ಮಗಳ ಅನುಸಾರವಾಗಿ ಕೈರೇಖೆಗಳು ಬದಲಾಗ್ತಾ ಹೋಗುತ್ತೆ. ಎಸ್, ಓಕೆ ಸರ್. ಓಕೆ, ಕೇಳಿ ಸುಮತಿ ಮೇಡಮ್. ಸರಿ, ಇವತ್ತು ಕ್ಲಾಸಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈ ವಾಯುವಿಗೆ 5 ಫಂಕ್ಷನಾಲಿಟೀಸ್ ಅಂತ ಹೇಳಿದ್ರಲ್ಲ, ಅದು ಏನು ಫಂಕ್ಷನಾಲಿಟೀಸ್ ಏನು ಸರ್ ವಾಯುದು? ಅದೇ ಪ್ರಾಣ, ವ್ಯಾನ, ಉದಾನ, ಸಮಾನ, ಅಪಾನ. ಓಕೆ, ಈ 5 ಪ್ರಾಣಗಳು ಏನೇನು ಫಂಕ್ಷನ್ ಕ್ಯಾರಿ ಮಾಡ್ತವೆ ಅದನ್ನ ಫಂಕ್ಷನಾಲಿಟೀಸ್ ಅಂತ ಹೇಳುತ್ತಾ? ಹೌದು, ಅದು ನಮ್ಮ ಒಳಗಡೆ ಹೇಗಿದೆ ಅದೇ ರೀತಿ ಬಾಹ್ಯದಲ್ಲೂ ಹಾಗೆ ಇದೆ. ಅಂದರೆ ಹಾಗಾಗಿ ಈ ವಾಯುಗಳ ಕೆಲಸಗಳು ಬಾಹ್ಯದಲ್ಲಿ ಏನು ಮಾಡ್ತವೆ, ಸೇಮ್ ಕೆಲಸ ನಮ್ಮಲ್ಲಿ ಒಳಗಡೆ ಮಾಡ್ತವೆ. ಹಾಗಾಗಿ ಬ್ರಹ್ಮಾಂಡದಂತೆ ಪಿಂಡಾಂಡ, ಅಂದರೆ ಈ ಬ್ರಹ್ಮಾಂಡದ ಒಂದು ಮಿನಿಯೇಚರ್ ನಾವುಗಳು, ಈ ವಿಶ್ವದ ಒಂದು ಸಣ್ಣ ಪ್ರತಿ ನಾವು. ಹೊರಗಡೆ ವಿಶ್ವದಲ್ಲಿ ಯಾವ ರೀತಿ ಕೆಲಸಗಳು ಮಾಡ್ತೇವೆ ಇದೇ ವಾಯುಗಳು. ಅಂದರೆ ವಾಯು ಅಂದರೆ ಗಾಳಿ ಅಂತಲ್ಲ, ಈಗ ವಾತಾವರಣದ ಮೇಲೆ ಗಾಳಿ ಇಲ್ಲ, ಆದರೆ ಸೂರ್ಯನಿಂದ ಎಲ್ಲವನ್ನು ತರುವಂಥದ್ದು, ಈ ಒಂದು ತೇಜಸ್ಸನ್ನು ತರುವಂಥದ್ದು ಉದಾನದ ಕೆಲಸ. ನಾನು ಪ್ರತಿ ವಾರ ಅದೇ ಒಂದೊಂದು ವಾಯುವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾ ಇದ್ದೇನೆ. ಬಾಹ್ಯದಲ್ಲೂ ಅದೇ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡ್ತವೆ, ನಮ್ಮ ದೇಹದಲ್ಲೂ ಅದೇ ರೀತಿಯಾಗಿ ಕೆಲಸ ಮಾಡ್ತವೆ. ಈ ರೀತಿ ಸಾಧನೆಯನ್ನು ಕೈಗೊಂಡಾಗ, ಹಿಂದಿಂದ ವಾಯುಗಳ ಸಾಧನೆ ಬಂದಾಗ ಅಂತಂಥ ವಾಯುಗಳನ್ನು ಉತ್ತೇಜಿಸುವಂತಹ, ಪ್ರಚೋದಿಸುವಂತಹ ಆಹಾರ ವಿಹಾರಗಳನ್ನು ನಾವು ಮಾಡಬೇಕಾಗ್ತದೆ. ಓಕೆ ಓಕೆ ಓಕೆ, ಕೇಳಿ ಕೀರ್ತಿಯವರೇ, ಕೇಳಿ ಕೀರ್ತಿಯವರೇ. ನೀತಿ ಅಂದ್ರೆ ಏನು ಸರ್? ನೇತಿ ಅಂದ್ರೆ ಇದಲ್ಲ, ಇತಿ ಅಂದ್ರೆ ಇದು, ಇತಿ ಅಂದ್ರೆ ಇದು, ನೇತಿ ಅಂದ್ರೆ ಇದಲ್ಲ.
ಸರ್ ಅದು ನೇತಿ ಹಾಗೆ ನಡ್ಕೋಬೇಕು ಅಂತ ಅಂದ್ರೆ ಒಂದು ಇದ್ರಲ್ಲಿ ಕೇಳಿದ್ದೆ ಸರ್. ಅಂದ್ರೆ ಇದು ಅದೇ ನೀವ್ ಹೇಳ್ದಂಗೆ ಆತ್ಮ ಇದೆಲ್ಲ ಪ್ರಾಣ ಇದೆಲ್ಲ ಮನ್ಸು ಇದೆಲ್ಲ ಅಂತ ಹೇಳೋದೇನೆ ನೀತಿನ ಸರ್? ನಾನು ಎನ್ನುವುದು ದೇಹವಲ್ಲ, ನಾನು ಎನ್ನುವುದು ಇದಲ್ಲ, ನಾನು ಎನ್ನುವುದಲ್ಲ, ಕಟ್ಟ ಕಡೆ ಯಾವುದೂ ಅಲ್ಲ. ಯಾವುದು ಉಳಿದಿದ್ದು? ಆತ್ಮ, ಅಂದರೆ ಚಲನೆ ಮತ್ತು ಚಿಂತನೆ, ಅದು ಮಾತ್ರ ನಾನು. ಈ ಕನ್ಕ್ಲೂಷನ್ಗೆ ಬರೋದಕ್ಕೆ ನೇತಿ ಸಿದ್ಧಾಂತ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ಕೂಡ ಹೇಳಲಾಗಿದೆ. ಅಂದರೆ ಇಲ್ಲಿ ಆತ್ಮ ಅಂದರೆ ನಾನು ಅಂದರೆ ಯಾರು ಅಂತ ಕೇಳಿದಾಗ ಅದಕ್ಕೆ ನಿಗೇಷನ್ ಥಿಯರಿ ಅಂತಾರೆ. ಏನು ಹೇಳಿ? ಥಿಯರಿ ಆಫ್ ನಿಗೇಷನ್ ಅಂತ ಹೇಳ್ತಾರೆ. ಇದರ ಪ್ರಕಾರದಲ್ಲಿ ನೇತಿ ಸಿದ್ಧಾಂತ ಅಂದರೆ ಯಾವುದನ್ನು ಅಲ್ಲ ಅಲ್ಲ ಅಂತ ಹೇಳಿ ಕಡೆಗೆ ಉಳಿದದ್ಯಾವುದು ಅದೇ ನಾನು. ಯಾವುದು? ಆತ್ಮ. ಅಂದರೆ ಯಾವಾಗಲೂ ಮುಂದಕ್ಕೆ ಹೋಗಲು, ವಿಕಾಸಗೊಳ್ಳಲು, ಕ್ರಾಂತಿಗೊಳ್ಳಲು, ತನ್ನನ್ನು ತಾನು ತಿಳಿಯಲು, ಅನುಭವಕ್ಕಾಗಿ ಹಾತೊರೆಯುತ್ತಿರುವಂತಹ ನಾನತ್ವ, ಚಲನೆ ಮತ್ತು ಚಿಂತನೆಯೇ ನಾನು. ಇದನ್ನು ಅರ್ಥ ಮಾಡಿಸೋದಕ್ಕೆ ಈ ನೇತಿ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಡಿ. ಬಿಕಾಸ್ ವಿ ಕೆನಾಟ್ ಡಿಫೈನ್ ವಾಟ್ ಈಸ್ ಮೀ ಅಥವಾ ಆತ್ಮ. ಅರ್ಥ ಆಯ್ತಾ ಕೀರ್ತಿ ಅವರೇ? ಓಕೆ, ಕೇಳಪ್ಪ ಅಕ್ಷಯ್. ನಿರ್ವಾಣ ಶತಕಮಲ್ಲ ಸರ್ ನೀವು ಹೇಳಿ? ಹೌದು 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 ಹೌದು. ಓಕೆ ಸರ್, ಇದು ಹಾ, ಒಂದು ಬಾಹ್ಯಾಕಾಶದಲ್ಲಿ ಇರುವಂತ ಪ್ರಿನ್ಸಿಪಲ್ ನಮ್ಮ ದೇಹದಲ್ಲಿ ಇರೋ ಪ್ರಿನ್ಸಿಪಲ್ ಸಿಮಿಲರ್ ಸರ್? ಕೇವಲ ಬಾಹ್ಯಾಕಾಶ ಅಲ್ಲ, ಬ್ರಹ್ಮಾಂಡ ಹೆಂಗೆ ಆಪರೇಟ್ ಆಗ್ತಾ ಇದೆ, ದ ಹೋಲ್ ಯೂನಿವರ್ಸ್, ದ ಹೋಲ್ ಕಾಸ್ಮಾಸ್ ಅನ್ನೋದನ್ನ ಸರ್ ಅಲ್ಲ, ವಾಟ್ ಎವರ್ ಯಾವ ಪ್ರಿನ್ಸಿಪಲ್ಸ್ಗಳಲ್ಲಿ ಅವುಗಳೆಲ್ಲ ಇದೆ, ಸೇಮ್ ಅದೇ ಪ್ರಿನ್ಸಿಪಲ್ ಮಿನಿಯೇಚರ್ ನಮ್ಮಲ್ಲಿದೆ. ಹಾಗಾಗಿ ಅಂಡಾಂಡ ಅನ್ನುವುದು ಬ್ರಹ್ಮಾಂಡದ ಪ್ರತೀಕ. ಅಂದರೆ ಇಫ್ ಯು ಅಂಡರ್ಸ್ಟ್ಯಾಂಡ್ ಯುವರ್ internal everything, you can understand the cosmos. Athwa vice versa, if you understand the principles of cosmos, same way that time you can understand your inner functionalities. ಸರ್, ಹಾಗಿದ್ರೆ ಎರಡು ಸೆಲ್ಗಳ ಮಧ್ಯೆ ಯಾವ ಫೋರ್ಸ್ ಇದೆ ಸರ್? ಇಎಂ ಸರ್? ನೋ, ಸ್ಪೇಸ್. ಅದನ್ನು ವೇದ ಪ್ರಕಾರದಲ್ಲಿ ಕರೀಬೇಕು ಅಂದರೆ ಸ್ಪೇಸ್ ಅಂದರೆ ಅವಕಾಶ. ಆಕಾಶ ಎನ್ನುವ ಒಂದು ಮೂಲಭೂತವಾದ ಭೂತದಲ್ಲಿ ಎಲ್ಲವನ್ನು ಹಿಡಿದಿಡುವ ಶಕ್ತಿ ಸ್ಪೇಸ್ಗಿದೆ. ನೀವು PDS ಕ್ಲಾಸ್ ಓದು, ಈಗ ತಾನೇ ನಾನು ಆ ಬುಕ್ ಓದು, ಆ ಬುಕ್ಕಲ್ಲಿ ನಾನು ಬರೆದಿರೋ ಪ್ರಕಾರ ಈಗ ತಾನೇ ಹೇಳಿದೆ, ಪೃಥ್ವಿ ಎಂದು ಕೊಲ್ಯಾಪ್ಸ್ ಆದಾಗ ಆಗಬೇಕಾದ್ರೆ, ಡಿಸಾಲ್ವ್ ಆಗಬೇಕಾದ್ರೆ ನಮಗೆ ಕ್ರಶ್ ಆಗ್ತಿರೋ ಅನುಭವ ಬರುತ್ತೆ ಅಂತಂತ. ಅಂದರೆ ಅರ್ಥ ಏನು? ಆ ಹೋಲ್ಡ್ ಮಾಡಿರುತ್ತಲ್ಲ ನಮ್ಮ ಒಳಗಡೆ, ಈಗ ಹೃದಯ ಬೇಕಾಷ್ಟು ಅಂಗಾಂಗಗಳಿದೆ, ಅದು ನಮ್ಗೆ ಯಾವುದು ಭಾರ ಅಂತ ಅನ್ನಿಸ್ತಿದೆಯಾ ನಿನಗೆ? ಹೃದಯ ಭಾರ, ಕೈ ಭಾರ ಯಾಕೆ ಅಂದರೆ ಅದು ಆ ಸ್ಪೇಸ್ ಅನ್ನೋದು ಎತ್ತಿಡ್ದಿದೆ. ವೆನ್ ವಿ ಆರ್ ಲೂಸಿಂಗ್ ದಟ್ ಆಪರ್ಚುನಿಟಿ, ದಟ್ ಟೈಮ್ ಯು ಫೀಲ್ ದ ಕ್ರಶಿಂಗ್ ಫೀಲ್. ತನ್ನ ಒಳಗಡೆನೆ ತಾನೇ ಕುಸಿದು ಬೀಳುತ್ತೆ. ಆ ಪುಸ್ತಕ PDSR ಪುಸ್ತಕವನ್ನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಡೀಟೇಲ್ ಆಗಿ ನಿಧಾನಕ್ಕೆ ಓದಿ ನಿಮ್ಗೆ ಅರ್ಥವಾಗುತ್ತೆ. ಓಕೆ, ಕೇಳಿ ಸುಮತಿ ಮೇಡಮ್. ಸರ್ ಮರ್ತೋಯ್ತು ಸರ್, ಕೀರ್ತಿ ಅವ್ರು ಏನೋ ಕೇಳಿದಾಗ ಒಂದು ಕ್ವಶನ್ ಏನೋ ಬಂತು, ಮರ್ತೋಯ್ತು ಸರ್. ಓಕೆ ಓಕೆ, ಮತ್ತೆ ಯಾರಿಗಾದ್ರು ಪ್ರಶ್ನೆ ಇದೆಯಾ ಅಥವಾ ಇವತ್ತು ಮುಗಿಸೋಣವಾ? ಸಾರಿ, ನಾನು ಒಂದು ಸಲಹೆ ನಿಮ್ಗಳನ್ನೆಲ್ಲ ಕೇಳಬೇಕಾಗಿತ್ತು. ನಾನು ನೋಡಿ ಇವತ್ತು ಇಡೀ ಕ್ಲಾಸ್ಗೆ 2 ಮಂತ್ರ ಮುಂದಕ್ಕೆ ಹೋಗೋಕ್ಕಾಗಿದ್ದು. ಈ ರೀತಿಯಾಗಿ ವಿಚಾರಗಳನ್ನ ತಿಳಿದುಕೊಂಡು ಮುಂದಕ್ಕೆ ಹೋಗೋಣ ಅಥವಾ ಬೇಗ ಬೇಗ ಕೇವಲ ಉಪನಿಷತ್ತಿನಲ್ಲಿ ಏನು ಹೇಳಿದ್ದಾರೆ ಅಷ್ಟನ್ನು ಮಾತ್ರ ಹೇಳಿಕೊಂಡು ಹೋಗಲ್ಲ. ದಯವಿಟ್ಟು ನಿಮ್ಮ ಅಭಿಪ್ರಾಯ ಹೇಳಬೇಕು ದಯಮಾಡಿ. ಸರ್ ಡೀಟೇಲ್ ಆಗಿನೇ ಹೋಗೋಣ ಸರ್, ಏನು ಆಗಿದೆ ಹಾಗೆ ಹೋಗೋಣ. ಓಕೆ ಓಕೆ, ಆನಂದ್ ಅವರೇ ಹೀಗೆ ಹೋಗೋಣ. ಹೋಗ್ತಾ ಇರೋ ಸರಿ ಇದೆ ಸರ್, ಇದು ಇಟ್ಸ್ ಇಂಟ್ರೆಸ್ಟಿಂಗ್, ಮತ್ತೆ ಬಹಳಷ್ಟು ಕಲಿತಾ ಇದೀವಿ.
ಓಕೆ ಓಕೆ. ಅಕ್ಷಯ್? ಡೀಟೇಲ್ಡ್ ಆಗಿ ಹೋಗೋದು ಅನುಕೂಲಕರ ಅನ್ಕೋತೀನಿ ಸರ್. ಎಲ್ಲದೂ ಕಲಿಯೋ ಬದಲು ಒಂದನ್ನ ಅಚ್ಚುಕಟ್ಟಾಗಿ ಕಲಿಯೋದು ಬೇಕಂತ ಅನ್ಸುತ್ತೆ ಸರ್. ಓಕೆ ಓಕೆ. ಸುಮತಿ ಅವರೇ? ನಂದು ಅದೇ ಒಪಿನಿಯನ್ ಸರ್. ಈಗ ಒಬ್ರಿಗೆ ಒಂದ್ ಕ್ವಶನ್ ಬರೋದು ಎಲ್ರಿಗೂ ಆ ಕ್ವಶನ್ ಆನ್ಸರ್ ಸಿಗುತ್ತೆ. ಕೆಲವೊಂದ್ಸಲ ಕ್ವಶನ್ ರೈಸ್ ಆಗಿರೋದಿಲ್ಲ, ಬೇರೆ ಯಾರಾದ್ರೂ ಒಂದ್ ಕ್ವಶನ್ ಕೇಳಿದಾಗ ಅವಾಗ ನಮಗೂ ಅದು ಹೌದಲ್ವಾ ಕ್ವಶನ್ ಇದೆ ಅಂತ ಅನ್ಸುತ್ತೆ. ಅವಾಗ ನೀವು ಆನ್ಸರ್ ಮಾಡೋದು ಎಲ್ರಿಗೂ ಆನ್ಸರ್ ಸಿಕ್ದಂಗ ಆಗುತ್ತೆ. ಸೊ ಇದೇ ತರಾನೇ ಹೋಗೋಣ ಸರ್. ಥ್ಯಾಂಕ್ ಯು. ಶುಭಶ್ರೀ ಅವರೇ, ನಿಮ್ಮ ಅಭಿಪ್ರಾಯ? ಅದೇ ಸರ್, ಸುಮತಿ ಮೇಡಮ್ ಹೇಳ್ದಂಗೆ ಅದೇ ತರ ಇತ್ತು ನಂದು ಅಭಿಪ್ರಾಯ. ಇದೇ ತರ ಇರ್ಲಿ ಸರ್. ಆಗ ನಮಗೆ ಬರ್ದಿರೋ ಕ್ವಶನ್ ಬೇರೆಯವರಿಂದ ಬಂದಾಗ ನಮಗೆ ವಿಷಯ ತಿಳ್ಕೊಳ್ಳೋ ಹಾಗಾಗತ್ತೆ ಸರ್. ಓಕೆ, ಎಲ್ಲರಿಗೂ ಧನ್ಯವಾದ. ಇವತ್ತಿನ ತರಗತಿಯನ್ನು ಮುಗಿಸೋಣ. ಯಾರಿಗೂ ಪ್ರಶ್ನೆ ಇಲ್ಲ ಅಂದರೆ ಇವತ್ತಿನ ತರಗತಿಯನ್ನು ಮುಗಿಸೋಣ. ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತೆ ಧೀನಾಮವಿತ್ರವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಆ ಪರಮಾತ್ಮ ನಮ್ಮೆಲ್ಲರಿಗೂ ಈ ಒಂದು ಜ್ಞಾನವನ್ನು ಕೊಟ್ಟು ಆ ಒಂದು ತೇಜಸ್ಸನ್ನು ಉಂಟು ಮಾಡಿ ನಮ್ಮ ಎಲ್ಲರ ಮುಂದಿನ ಜನ್ಮದ ಜರ್ನಿ ಮತ್ತು ಈಗ ಇರುವಾಗ ಎಲ್ಲ ಪರಿಸ್ಥಿತಿಗಳನ್ನು ಸಂತೋಷದಾಯಕವಾಗಿ ನೋಡುವಂತಹ ದೃಷ್ಟಿಯನ್ನು ದಯಪಾಲಿಸಲಿ ಅಂತ ಹೇಳ್ತಾ, ಅದನ್ನು ನೀವೆಲ್ಲರೂ ಅನುಷ್ಠಾನ ಮಾಡುವಂಗೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕೇಳಪ್ಪ ಅಕ್ಷಯ್. ಸರ್, ನೀವು ಏನಾದ್ರೂ ಒಂದು ಸಲಹೆ ನೀಡ್ತೀರಿ ಅಂದ್ರೆ ಜೀವನ ಶೈಲಿಯಲ್ಲಿ ಏನು ನಮ್ಮ ದಿನನಿತ್ಯ ಜೀವನ ಶೈಲಿ ಇರುತ್ತೆ, ಅದ್ರಲ್ಲಿ ಇಂಥದ್ದೊಂದೊಂದು ಸಣ್ಣ ಸಣ್ಣ ಅಂಶನ ಅಳವಡಿಸ್ಕೊ ಹೋಗಿ ಆತರ ಏನಾದ್ರು ಒಂದು ಸಲಹೆ ನೀಡ್ತೀರಿ ಸರ್? ಏನಿಲ್ಲ, ಏನೇ ಪರಿಸ್ಥಿತಿ ಬರಲಿ ಭಗವಂತನ ಅರ್ಪಣೆ ಮಾಡಿ ಧೈರ್ಯದಿಂದ ಅದನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಎದುರಿಸಿ. ಆದರೆ ಎದುರಿಸಬೇಕಾದರೆ ಮನೋಭಾವ ಆನಂದದಲ್ಲಿರಲಿ. ಅಂದ್ರೆ ಎಲ್ಲವನ್ನ ಒಂದು ಅಡ್ವೆಂಚರಸ್ ಅಂತ ತಿಳ್ಕೊಳ್ಳಿ. ಕಷ್ಟ ಅಂತ ತಗೋಬೇಡಿ. ಕಷ್ಟ, ನಷ್ಟ, ಮತ್ತೆ ಹಿಂಸೆ. ಈಗ ಒಂದು ಜ್ವರ ಬಂತು, ಒಂದು ತಲೆನೋವು ಬಂತು, ಟ್ರೈ ಟು ಅನಲೈಸ್. ತಲೆ ಯಾಕೆ ನೋಯ್ತಾ ಇದೆ, ಎಲ್ಲಿ ನೋಯ್ತಾ ಇದೆ, ಯಾತಕ್ಕೆ ನೋಯ್ತಾ ಇದೆ, ಇದು ಯಾವ ಭಾವದಿಂದ ಔಷಧಿಗೆ ತಗೊಳ್ಳೋದಕ್ಕಿಂತ ಯು ಸ್ಪೆಂಡ್ ಯುವರ್ ಟೈಮ್ ಟು ಅನಲೈಸ್. ಹೆಡ್ಡೇಕ್ ಹೆಂಗೆ ಬರ್ತಾ ಇದೆ, ಈ ರೀತಿಯಾಗಿ ಪ್ರತಿಯೊಂದನ್ನು ವಿಚಾರಿಸಿ ನೋಡಿ. ವೇದದಲ್ಲಿ ಏನು ಹೇಳ್ತಾರೆ, ಅಕ್ಷಯ್ ಎಂಥ ಪ್ರಶ್ನೆ ಕೇಳಿದಾನೆ ಅಂದರೆ ಎಲ್ಲರೂ ಉಪಯೋಗವಾಗುವಂಥದ್ದು. ವಿಚಾರದಿಂದ ಆಚಾರ ಅಂದರೆ ಋಷಿಗಳೇ ಹೇಳ್ತಾರೆ, ನಾನು ಹೇಳಿದೆ ಅಂತ ನಂಬೇಡ. ಈಗ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳಿದೆ ಅಂತ ನಂಬೇಡಿ. ವಿಚಾರ ಮಾಡಿ ನಿಮ್ಮ ಜೀವನಗಳಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯನ್ನು, ಪ್ರತಿಯೊಂದು ಮಾತನ್ನು, ಪ್ರತಿಯೊಂದು ಭಾವವನ್ನು ಕೂಲಂಕುಷವಾಗಿ ಎಚ್ಚರಿಕೆಯಿಂದ, ಪೂಜಾ ದೃಷ್ಟಿಯಿಂದ ಅಂದರೆ ಪೂರ್ಣ ಜಾಗೃತಿಯಿಂದ ನೋಡಿ. ಅದರಿಂದ ಕಲಿಯಿರಿ. ಮತ್ತು ಅದೇ ಪರಿಸ್ಥಿತಿ ಮುಂದೆ ಬಂದಾಗ ನಿಮಗೆ ಹ್ಯಾಂಡ್ಲ್ ಮಾಡೋದು ಈಸಿ ಆಗ್ತಾ ಬರುತ್ತೆ. ನಿಮ್ಮನ್ನು ಬಿಟ್ಟು ಬೇರೆ ಯಾವುದನ್ನೋ ಆಶ್ರಯ ಪಡೆಯೋದನ್ನು ಕಮ್ಮಿ ಮಾಡ್ತಾ ಬನ್ನಿ. ದಯವಿಟ್ಟು ಇಲ್ಲಿ ಇರುವುದು ಅರ್ಥ ಎರಡೇ ವಿಚಾರಕ್ಕೆ ವೇದದಲ್ಲಿ. ಪುರುಷಾರ್ಥ ಅಂದರೆ ಪೌರುಷೇಯ ಮತ್ತು ಅಪೌರುಷೇಯ. ಅಂದರೆ ಒಂದು ಈ ವಿಶ್ವದ ಪೊಟೆನ್ಷಿಯ ಅದನ್ನು ನಂಬೋದು, ಅದನ್ನು ನಾವು ತಗೊಳ್ಳೋದಕ್ಕೆ ನಮ್ಮ ಪೌರುಷವನ್ನು, ಸ್ವಪ್ರಯತ್ನವನ್ನು ನಂಬೋದು. ಈ ಎರಡೇ ನಮ್ಮ ಕೈಯಲ್ಲಿ ಇರುವುದು. ಅರ್ಪಣೆ ಭಗವಂತನಿಗೆ, ಆದರೆ ಪ್ರಯತ್ನ ಸ್ವಂತದ್ದು, ಕರ್ತೃತ್ವ ಭಾವ ಪರಮಾತ್ಮನದ್ದು. ಇದಕ್ಕೆ ಬೇಕಾಗಿರುವ ತಾಕತ್ತು ಎಲ್ಲವೂ ಕೂಡ ಅಪೌರುಷೇಯದ್ದು. ಈ ರೀತಿಯಾದ ಜೀವನವನ್ನು ನಾವು ಪ್ರತಿ ಕ್ಷಣದಲ್ಲೂ ಮಾಡ್ತಾ ಹೋಗಿ ಪ್ರತಿಯೊಂದು ಘಟನೆಯನ್ನು, ಪ್ರತಿಯೊಂದು ವಿಚಾರವನ್ನು ಸಾಹಸಮಯವಾಗಿ ತೆಗೆದುಕೊಳ್ಳಿ. ಗ್ರೇಟ್ ಆಪರ್ಚುನಿಟಿ ಅಂತ ತಗೊಳ್ಳಿ. ಕೇವಲ ಸುಖಕ್ಕೆ, ಕೇವಲ ಇಂದ್ರಿಯಗಳ ಭೋಗಕ್ಕೆ, ಕೇವಲ ವಸ್ತುಗಳ ಭೋಗಕ್ಕೆ ನಮ್ಮನ್ನು ನಾವು ಒಡ್ಗೊಳ್ಳದಲೇ ಒಂದು ಅಡ್ವೆಂಚರಸ್ ಆಗಿ ಲೈಫನ್ನು ನಾವು ಹೋಗೋಣ.
ಇದರಿಂದ ಈ ರೀತಿ ದಿನನಿತ್ಯ ನಾವು ಅಭ್ಯಾಸವನ್ನು ಮಾಡ್ತಾ ಬಂದರೆ ಲೈಫ್ ವಿಲ್ ಬಿ ಸೋ ಬ್ಯೂಟಿಫುಲ್, ಈವನ್ ಎಂಡಿಂಗ್ ವಿಲ್ ಬಿ ಸೋ ಬ್ಯೂಟಿಫುಲ್ ಆ್ಯಂಡ್ ಮಾರ್ವೆಲಸ್. ದಿಸ್ ಈಸ್ ಮೈ ಸಜೆಷನ್. ಅಕ್ಷಯ್. ಥ್ಯಾಂಕ್ ಯು ಸರ್. ಸರ್ ಮತ್ತೆ ಒಬ್ಬ ಮನುಷ್ಯ ಏನೇನೋ ಊಹಿಸ್ಬೋದು, ಪ್ರತಿಯೊಂದು ಒಂದು ಆಪರ್ಚುನಿಟಿ ಆಗಕ್ ಸಾಧ್ಯನಾ ಸರ್? ಅಂದ್ರೆ ಹೈಪೋಥೆಟಿಕಲ್ ಆಗಿ ಏನೋ ಒಂದನ್ನ ಇಮ್ಯಾಜಿನ್ ಮಾಡ್ಕೊಂಡ ಒಬ್ಬ ಮನುಷ್ಯ, ಉದಾಹರಣೆಗೆ ಒಂದು ಇಂಜಿನ್ ಇದೆ 100% ಎಫಿಷಿಯಂಟ್ ಇದೆ, ಆ ರೀತಿ ಒಂದು ಸಾಧ್ಯತೆ ಇರುತ್ತಾ ಸರ್? ಯಾವುದೇ ಊಹೆ ಅಂದರೆ ಕಲ್ಪನೆಯು ಕೂಡ ಮಹತ್ ಅನ್ನೋ ಪ್ರಿನ್ಸಿಪಲ್ನ ಮೀರಿಲ್ಲ. ಮಹತ್ ಎನ್ನುವ ಪ್ರಿನ್ಸಿಪಲ್ಲಿಂದನೇ ನಮ್ಮ ಕಲ್ಪನೆಯೂ ಕೂಡ ನಡೆಯುವಂಥದ್ದು. ಹಾಗಾಗಿ ವೇದ ಋಷಿಗಳೇನು ಹೇಳ್ತಾರೆ, ನಮ್ಮಲ್ಲಿ ಮೂಡುವಂತಹ ಕಲ್ಪನೆಗಳು ರಿಯಾಲಿಟಿ ಅಲ್ಲ, ಆದರೆ ಇಟ್ ಈಸ್ ಎ ಪಾಸಿಬಿಲಿಟಿ. ಅರ್ಥ ಆಯ್ತಾ ಅಕ್ಷಯ್? ಓಕೆ ಸರ್. ಅಂದ್ರೆ 100% ಎಫಿಷಿಯಂಟ್ ಇರೋ ಒಂದು ಇಂಜಿನ್ ಅನ್ನ ಅದು ಕೂಡ ಒಂದು ದಿನ ಸಾಧ್ಯ ಸರ್? ಸಾಧ್ಯ, ಆದರೆ ನೋಬಡಿ ನೋಸ್ ವಾಟ್ ಈಸ್ 100%. ನಾನು ಅದಕ್ಕೆ ನಿನ್ನೆ ನೀವು ಮಾತಾಡ್ಬೇಕು ಫೋನಲ್ಲಿ ನಾವು 1 ಗಂಟೆ ಮಾತಾಡಿದಾಗ ಏನು ಹೇಳಿದೆ, ಅತ್ಯದಷ್ಟದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಭೂತಮೆಚ್ಚ ಭವ್ಯಂ ಅಂತ ಪುರುಷ ಸೂಕ್ತದಲ್ಲಿ, ಪುರುಷ ಅಂದರೆ ಪೊಟೆನ್ಷಿಯ, ಆ ಮಂತ್ರದಲ್ಲಿ ಪುರುಷ ಸೂಕ್ತದಲ್ಲಿ ನೀವು ಕೂಡ ತೆಗೆದು ನೋಡಿ ಗೊತ್ತಾಗುತ್ತೆ. ನಮ್ಮ ಕಲ್ಪನೆ ಅಥವಾ ಯು ಟಾಕ್ ವಾಟ್ ಎವರ್ ಯು ನೋ, ವಾಟ್ ಎವರ್ ಈವನ್ ಇಮ್ಯಾಜಿನೇಷನ್, ಅದಕ್ಕಿಂತ ಮೀರಿ 10 times 10 folds ಪೊಟೆನ್ಷಿಯ ಇರುತ್ತೆ ಅನ್ನೋದು ನೆನ್ನೆ ನಾನು ಹಿಂಗೆ ಹೇಳಿದ್ದೇನೆ. ಈಗ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ 100% ಅಂತ ನಾವೇನು ಅನ್ಕೋತೀವಿ, ಅದರದ್ದು 10 folds ಇರುತ್ತೆ ಪಾಸಿಬಿಲಿಟಿ. ಅಂದ್ರೆ ಇದು ಮಾಯೆ ಸರ್. ಒಂದು ನಮ್ಮ ಇಂದ್ರಿಯಗಳು ಅಥವಾ ನಮ್ಮ ಬುದ್ಧಿಗೆ ತಕ್ಕಂತೆ ನಾವು ಅಳಿತಿರೋದ ಹೊರತು ಅದು ಅಬ್ಸಲ್ಯೂಟ್ ಅಲ್ಲ, ಅದು ನೈಜತೆ ಅಂತೂ ಅಲ್ವೇ ಅಲ್ಲ ಸರ್? ಎಸ್, ಅದರ ಸಂಪಾದನೆಯೇ ಟಾಪೆಸ್ಟ್ ಪ್ರಾಬಬಿಲಿಟೀಸ್ ಪರಮಾತ್ಮ, ಬಾಟಮ್ ಪ್ರಾಬಬಿಲಿಟೀಸ್ ಅಬ್ಸಲ್ಯೂಟ್. ಓಕೆ, ಅಂದ್ರೆ ಸರ್ ಅಲ್ಟಿಮೇಟ್ ಅಥವಾ ಅಬ್ಸಲ್ಯೂಟ್ ಅನ್ನ ಒಬ್ಬ ವ್ಯಕ್ತಿ ಕಾಣ್ಬೇಕಂತ ಅಂದ್ರೆ ಆತ ಪಂಚೇಂದ್ರಿಯಗಳ ಮೆಜರ್ಮೆಂಟ್ ಅನ್ನ ಮೀರಿ ಹೋಗ್ಬೇಕು. ವೆರಿ ವೆರಿ ಕರೆಕ್ಟ್. ಅಂದರೆ ರಿಯಾಲಿಟಿಯನ್ನು ಮೀರಿ, ಫಂಕ್ಷನಾಲಿಟಿಯನ್ನು ಮೀರಿ ಟ್ರೂತ್ ಅನ್ನೋದಕ್ಕೆ ಹೋದಾಗ ಈ ಆಬ್ಸಲ್ಯೂಟ್ ಆ್ಯಂಡ್ ಅಲ್ಟಿಮೇಟ್ ಅನ್ನೋದು ಗಮನಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಓಕೆ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ಆಮೇಲೆ ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಗ್ರೂಪಲ್ಲಿ ಹಾಕಿ, ಬಾಕಿ ಎಲ್ರಿಗೂ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು.